ಗುಡ್ ಮಾರ್ನಿಂಗ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ಮೂಲಭೂತ ಹಕ್ಕುಗಳ ಭಾಗ ಮೂರರ ಮೊದಲನೇ ಅನುಚ್ಛೇದವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ವಿ ಆರ್ ಲುಕಿಂಗ್ ಎಟ್ ಆರ್ಟಿಕಲ್ 12. Actually, part 3 consists of article 12 to 35. So, we are looking at article 12. Before I start article 12, we must understand that the fundamental rights are actually to be ensured by the government, by the state. Therefore, we have to know what is meant by state. Even when we approach the Supreme Court that our rights are infringed or abridged, then the Supreme Court will first look at whether the rights are abridged by the government or not, or the state or not. That point they are going to see. That's why, for the very purpose of ensuring the fundamental rights, for its justiciability, the state is defined in the beginning of part 3. ಅದನ್ನು ನಾವು ಅನುಚ್ಛೇದ 12ರಲ್ಲಿ ನಾವು ರಾಜ್ಯ ಅಂತಕ್ಕಂತಹ ಈ ಒಂದು ವಿವರಣೆಯ ವ್ಯಾಖ್ಯಾನವನ್ನು ನಾವಿಲ್ಲಿ ಮಾಡ್ತೀವಿ. ರಾಜ್ಯ ಅಂತಕ್ಕಂಥ ವಿವರಣೆಯ ವ್ಯಾಖ್ಯಾನವನ್ನು ನಾವಿಲ್ಲಿ ಮಾಡ್ತೀವಿ. ಈ ರಾಜ್ಯ ಅಂತಕ್ಕಂಥದ್ದು ನಮಗೆ ಏನಕ್ಕೆ ಬೇಕಾಗ್ತದೆ ಅಂತಂದರೆ, ನಾವು ಮೂಲಭೂತ ಹಕ್ಕುಗಳ ಹರಣ ಆದಾಗ, ಮೂಲಭೂತ ಹಕ್ಕುಗಳನ್ನು ಮೊಟಕುಗೊಳಿಸಿದಾಗ, ಅದು ಮೊಟಕುಗೊಳಿಸಿರುವುದು ಸರ್ಕಾರವೇ ಅಥವಾ ರಾಜ್ಯವೇ ಎಂದು ನೋಡಬೇಕಾಗಿರುವುದು ಅವಶ್ಯಕತೆ ಇದೆ. It is the basic duty of the government to ensure that the fundamental rights are protected. But in many of the cases, the fundamental rights are either abridged or infringed or curtailed by the state authority. That's why, ಆದ್ದರಿಂದ ನಾವೇನು ಮಾಡ್ತಾ ಇದ್ದೀವಿ ಅಂದರೆ, ಮೊದಲನೆಯ ಭಾಗವಾಗಿ ಅನುಚ್ಛೇದ 12ಅನ್ನು ನಾವಿವತ್ತು ನೋಡ್ತಾ ಇದ್ದೀವಿ. ಅನುಚ್ಛೇದ 12ರ ಪ್ರಕಾರ ರಾಜ್ಯ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಟ್ ಇಸ್ ಆಲ್ಸೋ ನೋನ್ ಆಸ್ ಆನ್ ಇನ್ಕ್ಲೂಸಿವ್ ಡೆಫಿನೇಷನ್ ಅಂತ ಹೇಳ್ತಾರೆ. ಇದಕ್ಕೇನು ಹೇಳ್ತಾರೆ, ನಾವು ಕಾನೂನಿನ ಪುಸ್ತಕದಲ್ಲಿ ಈ ಥರದ ಇನ್ಕ್ಲೂಸಿವ್ ಡೆಫಿನೇಷನ್ಸ್ ಭಾಳ ಬರ್ತವೆ. ಇದರಲ್ಲೂ ಇದೆ, 12ರಲ್ಲಿ ಇದೆ, ನಾವು 13ರಲ್ಲಿಯೂ ನೋಡ್ತೀವಿ. ಅದನ್ನು ವಿ ಆರ್ ಗೋಯಿಂಗ್ ಟು ಸಿ. ಅಂದರೆ ರಾಜ್ಯ ಅಂತಕ್ಕಂಥದ್ದು ಏನೇನನ್ನು ಒಳಗೊಂಡಿದೆ ಅನ್ನುವುದನ್ನು ನಾವು ಅನುಚ್ಛೇದ 12ರಲ್ಲಿ ಹೇಳ್ತೀವಿ. ವಿ ಆರ್ ಗೋಯಿಂಗ್ ಟು ಟೆಲ್ ಯು ದಟ್ what are all the units they are included in the definition of a state antakantaddu. For example, the state includes the union government. The state includes the union government and parliament. It includes union government and parliament. That is the first part. ಇಲ್ಲಿ ಸಂಸತ್ತು, ಪಾರ್ಲಿಮೆಂಟ್ ಅಂದ್ರೆ ನಾವೇನು ಹೇಳ್ತೀವಿ, ಇದಕ್ಕೆ ಸಂಸತ್ತು ಅಂತ ಹೇಳ್ತೀವಿ. ಸಂಸತ್ತು ಮತ್ತು ಸರ್ಕಾರದ ಮಧ್ಯದ ಅಂತರ ನಮಗೆ ಗೊತ್ತಿರಬೇಕು. ವಿ ಮಸ್ಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ವಾಟ್ ಈಸ್ ಅ ಗೌರ್ಮೆಂಟ್ ಆ್ಯಂಡ್ ವಾಟ್ ಈಸ್ ಅ ಪಾರ್ಲಿಮೆಂಟ್. ನಾನು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಬಹಳಷ್ಟು ಸಲ ನಾವು ಉತ್ತರ ಪತ್ರಿಕೆಗಳನ್ನು ನೋಡಿದಾಗ ನಾವು ಸಂಸತ್ತಂತೆ ತಿಳ್ಕೊಂಡು ಸರ್ಕಾರ ಅಂತ ಬರೆಯುವಂಥದ್ದು, ಅಥವಾ ಸರ್ಕಾರವನ್ನೇ ಸಂಸತ್ತು ಅಂತಕ್ಕಂಥದ್ದು ಅದು ತಪ್ಪಾದ ಪರಿಕಲ್ಪನೆ. ನೆನ್ಪಿಟ್ಕೊಳ್ಳಿ, ರಾಜ್ಯಸಭೆ, ಲೋಕಸಭೆ ಮತ್ತು ರಾಷ್ಟ್ರಪತಿಯನ್ನು ಒಳಗೊಂಡಂತಹ ಒಂದು ವ್ಯವಸ್ಥೆಯನ್ನು ನಾವು ಸಂಸತ್ತು ಅಂತ ಹೇಳ್ತೀವಿ. ಆದರೆ ಅದೇ ಸರ್ಕಾರ ಅನ್ನುವಂತಹ ಪ್ರಶ್ನೆ ಬಂದಾಗ ಮಂತ್ರಿಮಂಡಲ, ಇಡೀ ದೇಶದಲ್ಲಿರ್ತಕ್ಕಂತಹ ಆಡಳಿತ ವ್ಯವಸ್ಥೆ ಮತ್ತು ರಾಷ್ಟ್ರಪತಿಗಳು, ಇವುಗಳನ್ನು ಸೇರಿ ನಾವೇನು ಮಾಡ್ತೀವಿ, ಅದಕ್ಕೆ ಸರ್ಕಾರ ಅಂತ ಹೇಳ್ತೀವಿ. ದೇರ್ಫೋರ್ ಪಾರ್ಲಿಮೆಂಟ್ ಈಸ್ ಎ ಲೆಜಿಸ್ಲೇಟಿವ್ ಬಾಡಿ, ವೇರ್ ಆಸ್ ದಿ ಗೌರ್ಮೆಂಟ್ ಈಸ್ ಎ ಎಕ್ಸಿಕ್ಯೂಟಿವ್ ಬಾಡಿ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಇದು ಎಲ್ಲನೂ ಸೇರಿ ನಾವು ಸಂಸದೀಯ ವ್ಯವಸ್ಥೆ ಅಂತೀವಿ. ದಟ್ ಇಸ್ ಅ ಡಿಫರೆಂಟ್ ಇಶ್ಯೂ. ಅಂದರೆ ಈ ರಾಜ್ಯ ಅಂತಕ್ಕಂಥ ಪದ ಸರ್ಕಾರವನ್ನು, ಕೇಂದ್ರ ಸರ್ಕಾರವನ್ನು ಒಳಗೊಂಡಿದೆ. ಸರ್ಕಾರ ಅಂದರೆ ಇಲ್ಲಿ ನಾವು ಕೇಂದ್ರ ಸರ್ಕಾರ, ಯೂನಿಯನ್ ಗೌರ್ಮೆಂಟ್, ಕೇಂದ್ರ ಸರ್ಕಾರ ಮತ್ತು ಸಂಸತ್ತನ್ನು ಒಳಗೊಂಡಿದೆ. ದಟ್ ಇಸ್ ಪಾಯಿಂಟ್ ನಂಬರ್ 1. ದೆನ್ ಕಮಿಂಗ್ ಟು ನೆಕ್ಸ್ಟ್, ಇಟ್ ಇನ್ಕ್ಲೂಡ್ಸ್ ಆಲ್ ದ ಸ್ಟೇಟ್ ಗೌರ್ಮೆಂಟ್ಸ್, ಆಲ್ ದ state governments and the state legislatures of each state. State legislatures or state legislature of each state. ಕನ್ನಡದಲ್ಲಿ ಹೇಳೋದಾದರೆ ಎಲ್ಲ ರಾಜ್ಯದ ರಾಜ್ಯ ಸರ್ಕಾರಗಳು ಮತ್ತು ಎಲ್ಲ ರಾಜ್ಯದ ವಿಧಾನಮಂಡಲಗಳು.
ಇವುಗಳನ್ನು ಒಳಗೊಂಡಿರುತ್ತೆ. ಇದಲ್ಲದೆ ಇದು ಕೇಂದ್ರಾಡಳಿತ ಪ್ರದೇಶವನ್ನು ಒಳಗೊಂಡಿರುತ್ತೆ. ಇಟ್ ಇನ್ಕ್ಲೂಡ್ಸ್ ದಿ ಯೂನಿಯನ್ ಟೆರಿಟರಿ ಆಲ್ಸೋ. ಕೇಂದ್ರಾಡಳಿತ ಪ್ರದೇಶವನ್ನು ಇದು ಒಳಗೊಂಡಿರುತ್ತೆ. ದಿಸ್ ಈಸ್ ಐಟಮ್ ನಂಬರ್ 2, ಯೂನಿಟ್ ನಂಬರ್ 2. ಅಂದರೆ ಕೇಂದ್ರ ಸರ್ಕಾರ ಮತ್ತು ಸಂಸತ್ತು, ರಾಜ್ಯ ಸರ್ಕಾರಗಳು ಮತ್ತು ವಿಧಾನಮಂಡಲಗಳು ಕೇಂದ್ರಾಡಳಿತ ಪ್ರದೇಶಗಳು. ಆ್ಯಂಡ್ ದೆನ್ ದ ಥರ್ಡ್ ಥಿಂಗ್ ಕಮ್ಸ್ ಲೋಕಲ್ ಬಾಡೀಸ್. The third thing is it is having the local bodies also. It is having the local bodies also. ಲೋಕಲ್ ಬಾಡಿಗಳು ಅಂತಂದರೆ ಇಲ್ಲಿ ನಾವು ಏನು ಹೇಳ್ಬೋದು ಅಂತಂದರೆ, ಲೋಕಲ್ ಬಾಡಿಗಳಿಗೆ ನಾವು ಸ್ಥಾನೀಯ ಸಂಸ್ಥೆಗಳು ಅಂತ ಹೇಳ್ಬೋದು. ಎಸ್ಪೆಷಲಿ ಈ 1992ರಲ್ಲಿ ಈ ಒಂದು ಸಂವಿಧಾನ ತಿದ್ದುಪಡಿ ಆಗುತ್ತೆ. 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಗಳಲ್ಲಿ ನಾವು ಇದಕ್ಕೆ ಸಂವಿಧಾನಿಕ ಸ್ಥಾನಮಾನಗಳನ್ನು ಕೊಟ್ಟಿದ್ದೀವಿ. ಇದಕ್ಕಿಂತ ಮೊದಲು ಇರಲಿಲ್ಲ. ಆದ್ದರಿಂದ ನಾವು ಇಲ್ಲಿ ಇದನ್ನು ಕಾಣ್ಬೋದಾಗಿದೆ. ಸಂವಿಧಾನಿಕ ಸ್ಥಾನಮಾನಗಳನ್ನು ನಾವಿಲ್ಲಿ ಕೊಟ್ಟಿದ್ದೀವಿ. ಅದನ್ನು ನಾವಿಲ್ಲಿ ನೋಡಬೇಕು. ಅಂದರೆ ಮುನ್ಸಿಪಾಲ್ಟಿಗಳು ಮತ್ತು ಪಂಚಾಯತ್ ರಾಜ್ಯ ವ್ಯವಸ್ಥೆ, ಡಿಸ್ಟ್ರಿಕ್ಟ್ ಬೋರ್ಡ್ ಏನು ಹೇಳ್ತೀವಿ, ಇವೆಲ್ಲವುಗಳು ಈ ಲೋಕಲ್ ಬಾಡಿನಲ್ಲಿ ಸೇರ್ತವೆ. ಕೊನೆಯದಾಗಿ ಆ್ಯಂಡ್ ಅದರ್ ಅಥಾರಿಟೀಸ್ ಅಂದರೆ ಇತರೆ ಪ್ರಾಧಿಕಾರಗಳು. ವಿ ಕ್ಯಾನ್ ಕಾಲ್ ದೆಮ್ ಆಸ್ ಇತರೆ ಪ್ರಾಧಿಕಾರಗಳು. ಬೇರೆ ಪ್ರಾಧಿಕಾರಗಳು ಕೂಡ ಇದರಲ್ಲಿ ಒಳಗೊಂಡಿದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ 1 ಮತ್ತು 2ರಲ್ಲಿ ಯಾವುದೇ ಆಂಬಿಗ್ಯೂಟಿ ಇಲ್ಲ, ನಮಗೆ ದ್ವಂದ್ವ ಇಲ್ಲ. ದೇರ್ ಈಸ್ ನೋ ಆಂಬಿಗ್ಯೂಟಿ ಎಟ್ ಆಲ್ ಅಬೌಟ್ ದ ಫಸ್ಟ್ 2. ಅರ್ಲಿಯರ್ ದೇರ್ ವಾಸ್ ಎ ಲಿಟಲ್ ಆಂಬಿಗ್ಯೂಟಿ in local bodies because it was not a constitutional body before the 73rd and 74th Amendment Act. ಆ ತಿದ್ದುಪಡಿಗಿಂತ ಮೊದಲು ಅದು ಸಂವಿಧಾನಕ ಬಾಡಿ ಆಗಿರಲಿಲ್ಲ. ಆದ್ದರಿಂದ ಈಗ ಲೋಕಲ್ ಬಾಡಿಗೆ ನಾವು ಏನು ಮಾಡ್ತೀವಿ ಅಂತಂದರೆ, ವಿ ಮುನ್ಸಿಪಾಲ್ಟೀಸ್, ಡಿಸ್ಟ್ರಿಕ್ಟ್ ಬೋರ್ಡ್, ಪಂಚಾಯತ್, ಇವುಗಳನ್ನು ನಾವೇನು ಮಾಡ್ತೀವಿ, ಇವೆಲ್ಲವುಗಳನ್ನು ನಾವೇನು ಮಾಡಬೇಕು, ಇವನ್ನ ನಾವು ಲೋಕಲ್ ಬಾಡಿ ಅಂಥೇಳಿ ತಿಳ್ಕೋಬೇಕು ಅಂಥೇಳಿ ಈ ರಶೀದ್ ಅಹಮದ್ ವರ್ಸಸ್ ಮುನ್ಸಿಪಲ್ ಬೋರ್ಡ್ ಆಫ್ ಕೈರಾನ ಅಂತಕ್ಕಂಥ ಕೇಸಲ್ಲಿ ಹೇಳಲಾಗಿದೆ. ಇವಾಗ ಈ ಕೇಸು ಕೂಡ ಅಪ್ರಸ್ತುತ. 73 ಮತ್ತು 74ನೇ ತಿದ್ದುಪಡಿ ಆದ ನಂತರ ಇದು ಕೂಡ ಅಪ್ರಸ್ತುತ ಅಂಥೇಳಿ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಈಗ ಮುಂದುವರೆದು ನಾವು ಇಲ್ಲಿ ಅದರ್ ಅಥಾರಿಟೀಸ್ ನೋಡಿ, ಇದು ಬಹಳ ಮುಖ್ಯ. ಅದರ್ ಅಥಾರಿಟೀಸ್ ಅಂತ ಏನು ನಾವು ಹೇಳ್ತೀವಿ, ಈ ಅದರ್ ಅಥಾರಿಟೀಸ್ ಅಂತಕ್ಕಂಥದ್ದು ನಮಗೆ ಬಹಳ ಮುಖ್ಯವಾಗ್ತದೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರ್ ಅಥಾರಿಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಇದು ಇಂಪಾರ್ಟೆಂಟ್ ಅಂತಂದರೆ, ಯಾರು ಅದರ್ ಅಥಾರಿಟೀಸ್ ಅಂಥೇಳಿ ನಿರ್ಧರಿಸುವಂತಹ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆ ನಮ್ಮ ಸಂವಿಧಾನ ಪ್ರಾರಂಭವಾದಾಗಿನಿಂದ ಇದೊಂದು ಸಮಸ್ಯೆಯನ್ನು ನಾವು ಇಲ್ಲಿ ಎದುರಿಸಿದ್ದೀವಿ ಅಂತಕ್ಕಂಥದ್ದನ್ನು ಇಲ್ಲಿ ನೋಡಬೇಕು. ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಅಸ್. ಏನಾಗುತ್ತೆ, ಈ ಸ್ವಾತಂತ್ರ್ಯ ಬಂದ ಪ್ರಾರಂಭದಲ್ಲಿ ಈ ಒಂದು ಮೂಲಭೂತ ಹಕ್ಕುಗಳ ಹರಣ ಆದಾಗ ನಮ್ಮ ಆ ಮೂಲಭೂತ ಹಕ್ಕಿಗೆ ತೊಂದರೆಯಾದಂತಹ ವ್ಯಕ್ತಿಗಳು ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗುವಂತಹ ಪ್ರಾವಧಾನ ಇದೆ ನಮ್ಮ ಸಂವಿಧಾನದಲ್ಲಿ. ಅನುಚ್ಛೇದ 32 ಆರ್ಟಿಕಲ್ 32ನಲ್ಲಿ Article 32ನಲ್ಲಿ we have got a provision. ಈ ಪ್ರೊವಿಷನ್ ನಮಗೇನು ಹೇಳುತ್ತೆ ಅಂತಂದರೆ, ದಿಸ್ ಪ್ರೊವಿಷನ್ ಪ್ರೊವೈಡ್ಸ್ ಅಸ್ that we can straight away approach the Supreme Court if our fundamental rights are abridged. ನಮ್ಮ ಮೂಲಭೂತ ಹಕ್ಕುಗಳಿಗೆ ಕುಂದುಕೊರತೆ ಉಂಟಾದಾಗ, ತೊಂದರೆ ಉಂಟಾದಾಗ, ಮೊಟಕುಗೊಳಿಸಿದಾಗ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಬಹುದು. ಅಲ್ಲದೆ ನೀವು ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸ್ಬೋದು. ಉಚ್ಚ ನ್ಯಾಯಾಲಯದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ, ರಿಟ್ ಅರ್ಜಿಯನ್ನು 226 ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂಡರ್ ಆರ್ಟಿಕಲ್ 226 ಯು ಕ್ಯಾನ್ ಫೈಲ್ ದಿ ರಿಟ್ ಪಿಟಿಷನ್ ಇನ್ ಹೈಕೋರ್ಟ್ ಆಲ್ಸೋ. ಆದ್ದರಿಂದ ಈ ಸಂದರ್ಭದಲ್ಲಿ ಮೊದಲು ನಮ್ಮ ಸುಪ್ರೀಂ ಕೋರ್ಟು ಈ ಒಂದು ವ್ಯಾಖ್ಯಾನವನ್ನು, ಅದರ್ ಅಥಾರಿಟಿ, ಇತರೆ ಪ್ರಾಧಿಕಾರ ಅಂತಕ್ಕಂಥದ್ದನ್ನು, ಇತರೆ
ಪ್ರಾಧಿಕಾರ ಅಂತಕ್ಕಂಥದ್ದನ್ನು ಯಾವ ರೀತಿ ನೋಡ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡೋಣ. ಇತರೆ ಪ್ರಾಧಿಕಾರವನ್ನು ಯಾವ ರೀತಿ ನೋಡ್ತು ಅಂತಕ್ಕಂಥದ್ದನ್ನು ಒಂದೊಂದಾಗಿ ಒಂದು 4-5 ಕೇಸ್ಗಳನ್ನ ನಾವು ಪ್ರಕರಣಗಳನ್ನ ಇಲ್ಲಿ ನೋಡಬೇಕಾಗ್ತದೆ. ಅದು ಬಹಳ ನಮಗೆ ಮುಖ್ಯವೂ ಆಗಿದೆ. ಈಗ ಅದರಲ್ಲಿ ಮೊದಲನೆಯ ಪ್ರಕರಣ ಸ್ಟೇಟ್ ಆಫ್ ಮಡ್ರಾಸ್ ವರ್ಸಸ್ ಶಾಂತಾಬಾಯಿ ಅಂತ. ಸ್ಟೇಟ್ ಆಫ್ ಮಡ್ರಾಸ್ ವರ್ಸಸ್ ಶಾಂತಾಬಾಯಿ ಅಂತಕ್ಕಂಥ ಕೇಸು. ಈ ಕೇಸಲ್ಲಿ ಏನಾಗುತ್ತೆ? ಈ ಕೇಸಲ್ಲಿ ಆ್ಯಕ್ಚುಲಿ ನಡೆಯುವಂತಹ ಸಂದರ್ಭ ಏನು ಅಂತಂದರೆ, ಒಂದು ಯೂನಿವರ್ಸಿಟಿ ಇವರಿಗೆ ಅಡ್ಮಿಷನ್ ಕೊಡೋದಿಲ್ಲ. ಶಾಂತಾಬಾಯಿ ಅವರಿಗೆ ಯೂನಿವರ್ಸಿಟಿ ಅಡ್ಮಿಷನ್ ಕೊಡೋದಿಲ್ಲ ಅಂದಾಗ ಏನಾಗುತ್ತೆ ಅಂತಂದರೆ, ನಿಮ್ಮ ಶೈಕ್ಷಣಿಕ ಹಕ್ಕು ಹರಣ ಆಗುತ್ತೆ. ಆ ಒಂದು ಪ್ರಶ್ನೆಯನ್ನು ಎತ್ತಿಕೊಂಡು ಇವರ ಪ್ರಕರಣ ಹೈಕೋರ್ಟು ಹೀಗೆ ಸುಪ್ರೀಂ ಕೋರ್ಟ್ನ ಮೆಟ್ಲನ್ನು ಏರಿತು. ಆ ಸುಪ್ರೀಂ ಕೋರ್ಟ್ನ ಮೆಟ್ಲನ್ನು ಏರಿದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಈ ರೀತಿಯಾಗಿ ನಿರ್ಣಯವನ್ನು ಕೊಡ್ತು. ಪ್ರಾರಂಭದ ನಿರ್ಣಯ ನಮಗೆ ಹೇಗಿತ್ತು ಅಂತಂದರೆ, ದ ಡಿಸಿಷನ್ ವಾಸ್ ಲೈಕ್ ದಿಸ್. ದ ಡಿಸಿಷನ್ ವಾಸ್ ಯೂನಿವರ್ಸಿಟಿ ಇಸ್ ನಾಟ್ ಎ ಸ್ಟೇಟ್. ನೋಡಿ, ಅಂದರೆ ಏನು ಯೂನಿವರ್ಸಿಟಿ ಬಗ್ಗೆ ಮಾತಾಡ್ತೀವಿ ನಾವು, ಅದಕ್ಕೆ ನಾವು ರಾಜ್ಯ ಅಂತ ಹೇಳೋಕ್ಕಾಗಲ್ಲ. ಅದು ರಾಜ್ಯದ ವ್ಯಾಖ್ಯಾನದಲ್ಲಿ ಬರೋದಿಲ್ಲ ಅಂತಕ್ಕಂಥ ಒಂದು ತೀರ್ಮಾನವನ್ನು ಈ ಸ್ಟೇಟ್ ಆಫ್ ಮಡ್ರಾಸ್ ವರ್ಸಸ್ ಶಾಂತಾಬಾಯಿ ಪ್ರಕರಣದಲ್ಲಿ ನೀಡಲಾಯಿತು. ನೆನ್ಪಿಟ್ಕೊಳ್ಳಿ, ಇಲ್ಲಿ ಸುಪ್ರೀಂ ಕೋರ್ಟು ಒಂದು ತತ್ವವನ್ನು ಅನುಸರಿಸ್ತದೆ. ದಟ್ ಈಸ್ ಕಾಲ್ಡ್ ಎಜುಸ್ ಡೆಮ್ ಜನರಿಸ್. ಏನು ಎಜುಸ್ ಡೆಮ್ ಜನರಿಸ್ ಅಂದರೆ, ಅದೇ ರೀತಿ ಇರುವ ತತ್ವ ಅಂತಾರೆ. ಅದೇ ರೀತಿ ಇರುವ ತತ್ವ. ಏನಿದು ಅದೇ ರೀತಿ ಇರುವ ತತ್ವ ಅಂದರೆ? ಅದೇ ರೀತಿ ಇರುವ ತತ್ವ ಅಂತ ಹೇಳಿ ಯಾವುದಕ್ಕೆ ಹೇಳಬೇಕು ನಾವು? ಫಾರ್ ಎಕ್ಸಾಂಪಲ್, ಇಫ್ ಐ ಸೇ there is a group of fruits. There is a group of fruits and there is one vegetable. Right? Then the vegetable cannot be a part of a group of fruits. ಹಾಗೆ ನಾವು ಈ ಸಂವಿಧಾನದ ಏನು ಈ ವ್ಯಾಖ್ಯಾನವನ್ನು ನೋಡಿದಾಗ ಸರ್ಕಾರ ಅನ್ನುವಂಥದ್ದನ್ನು ಕಾಣ್ತೀವಿ. ಹಾಗಿದ್ರೆ ಅದು ಸರ್ಕಾರ ಅಲ್ಲಂದರೆ ಅದು ನಾವು ಸ್ಟೇಟ್ ಅಂತ ಹೇಳೋಕ್ಕಾಗಲ್ಲ. ಅದರ್ ಅಥಾರಿಟಿ ಅದು ಸರ್ಕಾರ ಅಲ್ಲ ಅನ್ನೋದನ್ನು ಇಲ್ಲಿ ಏನು ಮಾಡಿತು, ಈ ಪ್ರಕರಣದಲ್ಲಿ ಹೇಳ್ತು. ಅದಕ್ಕೆ ಇನ್ ದಿಸ್ ಕೇಸ್ ಇಟ್ ಈಸ್ ನ್ಯಾರೋಲಿ ಇಂಟರ್ಪ್ರಿಟೆಡ್. ನ್ಯಾರೋಲಿ ಇಂಟರ್ಪ್ರಿಟೆಡ್ ಅಂತಾರೆ. interpreted. The Supreme Court narrowly interpreted the term state in this particular case, wherein it come to the conclusion that university cannot be declared as state. That is our first case, and this case was in the preliminary stage of our working of our constitution. ಪ್ರಾರಂಭದಲ್ಲಿ 1954ರಲ್ಲಿ ಈ ರೀತಿಯಾದಂತಹ ಒಂದು ನಿರ್ಣಯಕ್ಕೆ ಬಂತು. ಆದರೆ ಈ ನಿರ್ಣಯ ತಪ್ಪು ಅಂತಕ್ಕಂಥದ್ದನ್ನು 1961ರಲ್ಲಿ ಮತ್ತೊಂದು ಪ್ರಕರಣ, ಉಜಂಬಾಯಿ ವರ್ಸಸ್ ಸ್ಟೇಟ್ ಆಫ್ UP ಅಂತಕ್ಕಂಥ ಪ್ರಕರಣ ಬರ್ತದೆ. ಈ ಪ್ರಕರಣದಲ್ಲಿ ಆ ವಿಷಯವು ಸರಿಯಲ್ಲ ಅಂತಕ್ಕಂಥ ಮಾತನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ಯಾವುದಾದ್ರು ಪ್ರಕರಣ? ಉಜಂಬಾಯಿ ವರ್ಸಸ್ ಸ್ಟೇಟ್ ಆಫ್ UP ಪ್ರಕರಣದಲ್ಲಿ ಇಂತಹ ವ್ಯಾಖ್ಯಾನವನ್ನು ಮಾಡುವ ಸಂದರ್ಭದಲ್ಲಿ, ರಾಜ್ಯ ಅಂತಕ್ಕಂಥ ವಿಷಯವನ್ನು ವ್ಯಾಖ್ಯಾನ ಮಾಡುವಂತಹ ಸಂದರ್ಭದಲ್ಲಿ ನೀವು ಈ ರೀತಿಯಾದಂತಹ ಎಜಿಸ್ ಡೆಮ್ ಜನರಿಸ್ ತತ್ವವನ್ನು ಅನುಸರಿಸುವುದು ಸರಿಯಲ್ಲ. ಇದು ಆ್ಯಕ್ಚುಲಿ ಟ್ಯಾಕ್ಸ್ ಅಸೆಸ್ಮೆಂಟ್ ಕೇಸ್ ಅದು. ಬಟ್ ಅಲ್ಲಿ ತತ್ವದ ಬಗ್ಗೆ ಬಂದಾಗ ಸ್ಟೇಟ್ ಅಂತ ಡಿಫಿನೇಷನ್ ಮಾಡುವ, ಸ್ಟೇಟನ್ನು ನೀವು ಡಿಫೈನ್ ಮಾಡುವಾಗ ಏನು ಈ ಹಿಂದಿನ ಪ್ರಕರಣದಲ್ಲಿ ಎಜಿಸ್ ಡೆಮ್ ಜನರಿಸ್ ಕಾನ್ಸೆಪ್ಟನ್ನು ಯೂಸ್ ಮಾಡಿದಿರಿ, ಅದೇ ರೀತಿ ಒಂದೇ ರೀತಿ ಇರುವಂತಹ ತತ್ವವನ್ನು ಏನು ಉಪಯೋಗಿಸಿದಿರಿ ಅದು ಸರಿಯಾದ ನಿರ್ಣಯವಲ್ಲ ಅಂಥೇಳಿ ಇದನ್ನು ತಳ್ಳಿ ಹಾಕುತ್ತೆ. ಎಜಿಸ್ ಡೆಮ್ ಜನರಿಸ್ ಪ್ರಿನ್ಸಿಪಲನ್ನು ಈ ಉಜಂಬಾಯಿ ಪ್ರಕರಣದಲ್ಲಿ ತಳ್ಳಿ ಹಾಕಲಾಗುತ್ತೆ. ಅಂದರೆ ಸ್ವಲ್ಪ ವಿಸ್ತಾರ ಆಯಿತು. ದಿಸ್ ನ್ಯಾರೋ ಇಂಟರ್ಪ್ರಿಟೇಷನ್ ಈಸ್ ಚೇಂಜ್ಡ್ ಲಿಟಲ್. ಇಟ್ ಈಸ್ ಚೇಂಜ್ಡ್ ಟು ಎ ಲಿಟಲ್ ಎಕ್ಸ್ಟೆಂಟ್. ಅಂದರೆ ಎಜಿಸ್ ಡೆಮ್ ಜನರಿಸ್ ಯೂಸ್ ಮಾಡೋಕ್ಕಾಗಲ್ಲ.
ಓಕೆ, ಅದಕ್ಕೆ ನೀವು ಬೇರೆ ತತ್ವವನ್ನು ಹುಡುಕಬೇಕು ಅಂತಕ್ಕಂಥ ಒಂದು ವಾದವನ್ನು ನಾವು ಇಲ್ಲಿ ನೋಡ್ಬೋದು. ಇನ್ನೊಂದು 1967ರಲ್ಲಿ ಇನ್ನೊಂದು ಪ್ರಕರಣ ಬರುತ್ತೆ. ಅದಕ್ಕೆ ನಾವೇನಂತೀವಿ ಅಂದರೆ ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ಬೋರ್ಡ್ ವರ್ಸಸ್ ಮೋಹನ್ ಲಾಲ್. ಮೂರನೇ ಪ್ರಕರಣ ಇದು, ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ಬೋರ್ಡ್ ವರ್ಸಸ್ ಮೋಹನ್ ಲಾಲ್. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಮೋಹನ್ ಲಾಲ್ ಅನ್ನೋರನ್ನ ಅವರ ಪ್ರಮೋಷನ್ ವಿಷಯದ ಪ್ರಶ್ನೆ ಇರುತ್ತೆ. ಮೋಹನ್ ಲಾಲ್ ಅನ್ನೋರ್ದು ಪ್ರಮೋಷನ್ ವಿಷಯದ ಪ್ರಶ್ನೆ ಇರುತ್ತೆ. ಅವರು ನನ್ನ ಮೂಲಭೂತ ಹಕ್ಕಿನ ಹರಣ ಆಗಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ವರೆಗೆ ಹೋಗ್ತಾರೆ, ರಿಟ್ ಅರ್ಜಿ ತಗೊಂಡು ಹೋಗ್ತಾರೆ. ಆವಾಗ ಈ ಪ್ರಶ್ನೆ ಮತ್ತೆ ಬರ್ತದೆ. ಏನು ಪ್ರಶ್ನೆ? ವೆದರ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್, ರಾಜಸ್ಥಾನ್ ಸ್ಟೇಟ್ ಎಲೆಕ್ಟ್ರಿಸಿಟಿ ಬೋರ್ಡ್ ಈಸ್ ಸ್ಟೇಟ್ ಆರ್ ನಾಟ್. If it is state, then the writ can be issued. If it is not a state, writ cannot be issued ಅಂತಕ್ಕಂಥದ್ದು ನಮ್ಮ ಈ ಸಂವಿಧಾನದ ತತ್ವ. ಆದ್ದರಿಂದ this Rajasthan Electricity Board, whether it comes under the definition of state or not, is interpreted in this case. In this case, ಈ ಪ್ರಕರಣದಲ್ಲಿ ರಾಜಸ್ಥಾನ ಎಲೆಕ್ಟ್ರಿಸಿಟಿ ಏನು ಪ್ರಾಧಿಕಾರ ಇದೆಯಲ್ಲ, ಅದು ರಾಜ್ಯದ ವ್ಯಾಖ್ಯಾನದಲ್ಲಿ ಬರುವುದೋ ಇಲ್ಲವೋ ಅಂತಕ್ಕಂಥದ್ದನ್ನು ಈ ಒಂದು ಪ್ರಕರಣದಲ್ಲಿ ಏನು ಮಾಡಲಾಗಿದೆ, ವ್ಯಾಖ್ಯಾನಿಸಲಾಗಿದೆ. ಅಲ್ಲಿ ಏನು ಹೇಳಿದರು, ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅನ್ನೋದನ್ನು ನಾವಿಲ್ಲಿ ನೋಡೋದಾದರೆ, ದ ಅಥಾರಿಟೀಸ್ ಕ್ರಿಯೇಟೆಡ್ ಬೈ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸ್ಟ್ಯಾಚ್ಯೂಟ್. ದ ಅಥಾರಿಟೀಸ್ ಕ್ರಿಯೇಟೆಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಸ್ಟ್ಯಾಚ್ಯೂಟ್ ಇನ್ whom powers are conferred by law. Powers are conferred by law. ಇಫ್ ಸಚ್ ಈಸ್ ದ ಕೇಸ್ ದೆನ್ ಇಟ್ ಈಸ್ ಸ್ಟೇಟ್ ಅಂತ ಹೇಳ್ತು. ಯಾವುದೇ ಒಂದು ಪ್ರಾಧಿಕಾರವು ಸಂವಿಧಾನದ ಪ್ರಾವಧಾನಗಳಿಂದ ಅಥವಾ ಕಾನೂನುಗಳ ಆಧಾರದ ಮೇಲೆ ರಚಿತವಾಗಿದ್ದು ಅದಕ್ಕೆ ಅಧಿಕಾರವನ್ನು ಕೊಟ್ಟಿದ್ರೆ, ಸರ್ಕಾರದ ಕೆಲಸವನ್ನು ಮಾಡುವ ಅಧಿಕಾರವನ್ನು ಕೊಟ್ಟಿದ್ದರೆ ಅಂತಹ ಸಂಸ್ಥೆಯನ್ನು ನಾವು ರಾಜ್ಯ ಎಂದು ಪರಿಗಣಿಸಬೇಕು ಅಂಥೇಳಿ ಈ ಪ್ರಕರಣದಲ್ಲಿ ಹೇಳಲಾಯಿತು. ನೋಡಿ, ಇನ್ ದಿಸ್ ದಿ ಕಾನ್ಸೆಪ್ಟ್ ಆಫ್ ಸ್ಟೇಟ್ ಈಸ್ ಎಕ್ಸ್ಪಾಂಡೆಡ್ ನೌ. ಅರ್ಲಿಯರ್ ದೇ ಯೂಸ್ಡ್ ದ ಪ್ರಿನ್ಸಿಪಲ್ ಆಫ್ ಎಜ್ಯೂಸ್ ಡೆಮ್ ಜನರಿಸ್ ಆ್ಯಂಡ್ ನೌ ದೇ ಸೆಡ್ ನೋ, ದೇರ್ ಮಸ್ಟ್ ಬಿ ಎ ಲಾ, ದೇರ್ ಮಸ್ಟ್ ಬಿ ಎ ಪ್ರಾವಿಷನ್ ಇನ್ ದ ಸ್ಟ್ಯಾಚ್ಯೂಟ್, there must be a provision in the statute, or there must be a constitutional provision. What is statute? Statute is an enactment enacted by parliament or state legislature. ನೆನ್ಪಿಟ್ಕೊಳ್ಳಿ, ಕಾನೂನು ಅಂತಕ್ಕಂಥದ್ದನ್ನು ಇವೆಲ್ಲ ಶಬ್ದಗಳನ್ನ ನಾವು ಇಂಟರ್ಚೇಂಜಬಲಿ ಯೂಸ್ ಮಾಡ್ತೀವಿ. ಲಾ, ಸ್ಟ್ಯಾಚ್ಯೂಟ್, ಆಕ್ಟ್, all these are same terms and it had only legislature can do it. Only legislature can do it. Legislature ಅಂದ್ರೆ ಇಲ್ಲಿ it may be parliament or state legislature, ವಿಧಾನ ಮಂಡಲ ಅಥವಾ ಸಂಸತ್ತು. ಇದನ್ನ ಶಾಸನವನ್ನು ಮಾಡಿರಬೇಕು. ಆ ಶಾಸನವನ್ನು ಮಾಡಿದ ಕಲಮಿನ ಮುಖಾಂತರ ಅಥವಾ ಸಂವಿಧಾನದ ಪ್ರಾವಧಾನಗಳ ಮುಖಾಂತರ ಯಾವುದೇ ಒಂದು ಪ್ರಾಧಿಕಾರ ಸ್ಥಾಪಿತವಾಗಿದ್ದರೆ ಅದನ್ನು ನಾವು ರಾಜ್ಯ ಅಂತ ಹೇಳಬೇಕು ಅಂತ ಹೇಳಿ ಈ ಪ್ರಕರಣದಲ್ಲಿ ಹೇಳಿದರು. ಫಾರ್ ಎಕ್ಸಾಂಪಲ್, ಎಲೆಕ್ಷನ್ ಕಮಿಷನ್, ಫಾರ್ ದಟ್ ಮ್ಯಾಟರ್ ಇಟ್ ಈಸ್ ಎ ಸ್ಟೇಟ್ ಬಿಕಾಸ್ ಎಲೆಕ್ಷನ್ ಕಮಿಷನ್ ಈಸ್ ಆಕ್ಚುಲಿ ಕ್ರಿಯೇಟೆಡ್ ಬೈ ದಿ ಪ್ರೊವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್. GST Council is created by the provision of the Constitution. Life Insurance Corporation of India is provided by the statute enacted by the Parliament. Statute enacted by the Parliament. These being the reasons, such bodies. The Electricity Board is actually because of the act enacted by the state legislature, Rajasthan State Legislature. Therefore, it is a state ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಯಿತು. 1967ರಲ್ಲಿ ನಾನೇನು ಹೇಳಿದ್ನಲ್ಲ, ದ ಕೇಸ್ ಲಾ ಈಸ್ ರಾಜಸ್ಥಾನ್ ಎಲೆಕ್ಟ್ರಿಸಿಟಿ ಬೋರ್ಡ್ ವರ್ಸಸ್ ಮೋಹನ್ ಲಾಲ್ 1967. ಈ ಪ್ರಕರಣದಲ್ಲಿ ಈ ಒಂದು ತತ್ವವನ್ನು ಹೇಳಲಾಯಿತು. ಯಾವ ಪ್ರಾವಧಾನದಲ್ಲಿ, ಯಾವ ಸಂವಿಧಾನದಲ್ಲಿ ಪ್ರಾವಧಾನ ಇರಬೇಕು, ಇಲ್ಲ ಸ್ಟ್ಯಾಚ್ಯೂಟಲ್ಲಿ ಪ್ರಾವಧಾನ ಇರಬೇಕು. ಇದ್ರ ಮಾತ್ರ ನಾವು ಅಂಥ ಬಾಡಿಗೆ ನಾವೇನು ಹೇಳ್ತೀವಿ, ವಿ ಕಾಲ್ ಇಟ್ ಆಸ್ ಎ ಸ್ಟೇಟ್. ವಿ ಕಾಲ್ ಇಟ್ ಆಸ್ ಎ ಸ್ಟೇಟ್ ಅನ್ನೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ.
ನಾವು ಲೆಟ್ ಅಸ್ ಗೋ ಟು ನೆಕ್ಸ್ಟ್ ಕೇಸ್. ಇದರ ನಂತರ ಈಗ ಮತ್ತೆ ಯಾವ ಥರದ ಕೇಸ್ ಬಂತು ಅಂತ ನೋಡೋದಾದ್ರೆ ನೆಕ್ಸ್ಟ್ ಕೇಸ್ ಈಸ್ ಸುಖದೇವ್ ಸಿಂಗ್ ಭಗತ್ ರಾಮ್ ಸರ್ದಾರ್ ಸಿಂಗ್. ಸುಖದೇವ್ ಸಿಂಗ್ ವರ್ಸಸ್ ಭಗತ್ ಸಿಂಗ್ ಅಂತ ಹೇಳಿದ್ರು ಸಾಕು ನಾವು. ಸುಖದೇವ್ ಸಿಂಗ್ ವರ್ಸಸ್ ಭಗತ್ ಸಿಂಗ್. ಈ ರಾಮ್ ಸಿಂಗ್ ಇವೆಲ್ಲ ಬಿಟ್ಬಿಡೋಣ. ಸುಖದೇವ್ ಸಿಂಗ್ ವರ್ಸಸ್ ಭಗತ್ ಸಿಂಗ್ ಕೇಸ್ ಪ್ರಕರಣದಲ್ಲಿ ಏನು ಹೇಳ್ತು ಅನ್ನೋದನ್ನ ನಾವು ನೋಡೋಣ. ಇದು 1975ರಲ್ಲಿ ನಿರ್ಧರಿತವಾದಂತಹ ಪ್ರಕರಣ. ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್ಸ್ ಆರ್ ಡಿಕ್ಲೇರ್ಡ್ ಆಸ್ ಅದರ್ ಅಥಾರಿಟೀಸ್. ನೋಡಿ, ಇಲ್ಲಿ ಎಲ್ಲಾ ಕಾರ್ಪೊರೇಷನ್ಗಳನ್ನ, ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್ಗಳನ್ನ ಸಾರಾಸಗಟಾಗಿ ಯಾವ್ಯಾವ ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್ಸ್ ಇದಾವೆ. ವಾಟ್ ಈಸ್ ಸ್ಟ್ಯಾಚ್ಯೂಟರಿ ಕಾರ್ಪೊರೇಷನ್? ಆಲ್ ದೀಸ್ ಕಾರ್ಪೊರೇಷನ್ಸ್ ಆರ್ ಎನಾಕ್ಟೆಡ್ ಅಂಡರ್ ದ ಕಂಪನೀಸ್ ಆಕ್ಟ್ ಆರ್ ದ ಸ್ಟ್ಯಾಚ್ಯೂಟ್. ಬಟ್ such authorities, ಯಾವ ಅಂತ ಅಥಾರಿಟೀಸು, they have declared so many things like ONGC, not ONG, ONGC, Indian Food Corporation, LIC, all these things are considered as the state. Considered as the state. Okay. Here in this case, actually this case was a case of dismissal of an employee. This case was Sukhdev Singh versus Bhagat Singh related to some dismissal of an employee of a public corporation. Now, that person might have approached the Supreme Court stating that the procedure is not followed, the law is not followed, or his fundamental right of working is infringed. That may be his contention. But for our purpose, the first thing what the law will do, or the judiciary will do, is when you go under Article 32 or 226, 32 or 226, under these articles, if you approach the Supreme Court or the High Court, the first thing what the court will look at is whether you are a state. You are against a state. The applicant is filing a case against the state. And the person who has infringed your right must be a state. ಅದನ್ನು ನೋಡೋದಕ್ಕೋಸ್ಕರ ಈ ಎಲ್ಲ ಪ್ರಕರಣಗಳು. ಇದಾದ ನಂತರ ಇನ್ನೊಂದು ಪ್ರಕರಣ ಬರುತ್ತೆ. ಈ ಪ್ರಕರಣ ಒಂದು ಪ್ರಿನ್ಸಿಪಲ್ ಅನ್ನೇ ಅಡಾಪ್ಟ್ ಮಾಡುತ್ತೆ. ಈ ಪ್ರಕರಣಕ್ಕೆ RD ಶೆಟ್ಟಿ ವರ್ಸಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ತಾರೆ. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ. ಇದರ ವಿರುದ್ಧ RD ಶೆಟ್ಟಿ ಅವರು ಒಂದು ಪ್ರಕರಣವನ್ನು ಹಾಕ್ತಾರೆ. ಈ ಪ್ರಕರಣ ಬಹಳಷ್ಟು ಮುಖ್ಯವಾದಂಥ ಪ್ರಕರಣ. ಬೇರೆ ಬೇರೆ ನಮ್ಮ ಈ ಒಂದು ಏನು 1ನೇ ಸೆಮಿಸ್ಟರ್ನಲ್ಲಿ ನಾವು ಸುಮಾರು ಕಡೆ ಈ ಪ್ರಕರಣವನ್ನು ನಾವು ಕಾಣ್ತೀವಿ. ಆದ್ದರಿಂದ ಈ ಪ್ರಕರಣದ ಒಂದು ಸಣ್ಣ ಇತಿಹಾಸವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಏನು ಅಂತಂದರೆ, ಇಲ್ಲಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಕ್ಯಾಂಟೀನ್ಗಳು ಮಾಡಲಿಕ್ಕೆ ಟೆಂಡರ್ಗಳನ್ನ ಕರೀತಾರೆ. ಆ ಟೆಂಡರ್ಗಳಲ್ಲಿ ಏನು ಮಾಡ್ತಾರೆ, ಅವರು ಇಂತಿಷ್ಟು ವರ್ಷದ ಅನುಭವ ಇರಬೇಕು ಅನ್ನುವಂತಹ ಒಂದು ಕಂಡೀಷನ್ ಹಾಕ್ತಾರೆ. ಈ ಕಂಡೀಷನ್ ಹಾಕಿದಾಗ ಏನಾಗುತ್ತೆ, ಟೆಂಡರ್ ಕಾಲ್ ಮಾಡಿದ ಮೇಲೆ ಬಂದಂತಹ ಅರ್ಜಿಗಳಲ್ಲಿ ಅಷ್ಟು ವರ್ಷದ ಕಂಡೀಷನ್ನ ಫುಲ್ಫಿಲ್ ಮಾಡಿರುವಂತಹ ಯಾವುದೇ ಒಬ್ಬ ವ್ಯಕ್ತಿಯು ಅವ್ರಿಗೆ ಸಿಗೋದಿಲ್ಲ. ಆವಾಗ ಏನು ಮಾಡ್ತಾರೆ, ಅವರು ಟೆಂಡರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅತಿ ಹೆಚ್ಚು ಅನುಭವ ಇರುವವನಿಗೆ ಆ ಟೆಂಡರ್ನ ಕೊಡ್ತಾರೆ, ಆ ಕೆಲಸವನ್ನು ಕೊಡ್ತಾರೆ. ಆ ಕೆಲಸವನ್ನು ಕೊಟ್ಟ ನಂತರ ಈ RD ಶೆಟ್ಟಿ ಅವರು ಕೇಸ್ ಹಾಕ್ತಾರೆ. RD ಶೆಟ್ಟಿ ಅವರು ಏನು ಟೆಂಡರ್ ಹಾಕಿರೋದಿಲ್ಲ, ಆ ಟೆಂಡರ್ನಲ್ಲಿ ಇವರು ಭಾಗವಹಿಸಿರೋದಿಲ್ಲ RD ಶೆಟ್ಟಿ ಅವರು. ಆದರೆ ಅವರು ಪ್ರಶ್ನೆ ಮಾಡ್ತಾರೆ. ಏನು ಪ್ರಶ್ನೆ ಮಾಡ್ತಾರೆ, ನನಗೆ ಟೆಂಡರ್ ಹಾಕುವಂತಹ ಮೂಲಭೂತ ಹಕ್ಕು, ಪಾರ್ಟಿಸಿಪೇಟ್ ಮಾಡುವಂತಹ ಹಕ್ಕಿನಿಂದ ನಾನು ವಂಚಿತನಾಗಿದ್ದೀನಿ ಅಂಥೇಳಿ. ಕೆಳ ಮಟ್ಟದ ಕೋರ್ಟ್ಗಳು, ಈವನ್ ಹೈಕೋರ್ಟ್ಗಳು ಏನು ಮಾಡ್ತವೆ ಅಂತಂದರೆ, ನೀನು ಟೆಂಡರೇ ಹಾಕಿಲ್ಲ, ಕಾಂಪಿಟೇಟರೇ ಅಲ್ಲ, ನಿನಗೆ ಲೂಕಸ್ ಸ್ಟ್ಯಾಂಡಿನೇ ಇಲ್ಲ, ನಿನಗೆ ಈ ಕೇಸ್ ನಡ್ಸೋಕ್ಕೆ ಆಗಲ್ಲ ನೀನು ಅಂಥೇಳಿ ಇವನ ಕೇಸನ್ನು ತಳ್ಳಿ ಹಾಕ್ತಾರೆ. ದೆನ್ ಹಿ ವಿಲ್ ಗೋ ಟು ಸುಪ್ರೀಂ ಕೋರ್ಟ್ ಅಂಡರ್ ಆರ್ಟಿಕಲ್ 32. Under Article 32, he will go to Supreme Court. ಅಲ್ಲಿವರೆಗೆ ಹೋಗ್ತಾರೆ. Supreme Court accepts the case and issues the writ. Now, in this case, the first thing that was questioned was Lucas Standi. Lucas Standi ಅಂತ ಹೇಳ್ತೀವಿ ನಾವು. Lucas Standi. ಏನು Lucas Standi ಅಂದರೆ, ಯಾವುದೇ ಕೋರ್ಟ್ಗೆ ನಾವು ಕೇಸ್ ಹೋಗ್ಬೇಕಾದ್ರೆ ದಿ ಕೋರ್ಟ್ ವಿಲ್ ಲುಕ್ ಎಟ್ ದಿಸ್ ಲೂಕಸ್ ಸ್ಟ್ಯಾಂಡಿ. ಅಂದರೆ ನಿನಗೂ ಆ ಕೇಸಿಗೆ ಏನು ಸಂಬಂಧ, ನೀನು ಯಾಕೆ ಬಂದಿಯ ಕೋರ್ಟ್ಗೆ, ನಿನಗೇನು ತೊಂದರೆ ಆಗಿದೆ, ವೆದರ್ ಯುವರ್ ರೈಟ್ಸ್ ಆರ್ ಇನ್ಫ್ರಿಂಜ್ಡ್, ಆರ್ ಯು ಹ್ಯಾವಿಂಗ್ ಎ ಕಾಸ್ ಆಫ್ ಆ್ಯಕ್ಷನ್ ಅನ್ನೋದನ್ನು ನೋಡುವುದೇ ಲೂಕಸ್ ಸ್ಟ್ಯಾಂಡಿ ಅಂತ. ಇಲ್ಲಿ ಇವನು ಟೆಂಡರ್ನಲ್ಲೇ ಭಾಗವಹಿಸಿಲ್ಲ, ಮತ್ತು ಇವನೇ ಯಾಕೆ ಕೇಸ್ ನಾವು ಅಕ್ಸೆಪ್ಟ್ ಮಾಡ್ಬೇಕಂತಕ್ಕಂಥ ಹೈಕೋರ್ಟಿನ ವಾದವನ್ನು ಇವರು ತಳ್ಳಿ ಹಾಕ್ತಾರೆ.
ಹೇಗೆ ಅಂತಂದರೆ ಇವನ ಎಕ್ಸ್ಪೀರಿಯನ್ಸು ಟೆಂಡರ್ ಹಾಕಿದ ಏನು ಯಾರಿಗೆ ಟೆಂಡರ್ ಕೊಟ್ಟಿದಾರಲ್ವಾ ಅವನ ಅನುಭವಕ್ಕಿಂತ ಹೆಚ್ಚು ವರ್ಷದ ಅನುಭವ ಆರ್ ಡಿ ಶೆಟ್ಟಿ ಅವರಿಗಿರುತ್ತೆ. ಅಂದರೆ ಟೆಂಡರ್ನ ಕಂಡೀಷನ್ನಲ್ಲಿ 10 ವರ್ಷ ಅಂತ ಹೇಳೋದ್ರ ಬದಲು 8 ವರ್ಷ ಅಂತ ಹೇಳಿದರೆ ಇವರು ಎಲಿಜಿಬಲ್ ಆಗ್ತಿದ್ರು. ಆದರೆ 6 ವರ್ಷ ಇದ್ದವನಿಗೆ ಅವ್ರು ಏನು ಮಾಡಿದ್ರು, ಟೆಂಡರ್ ಕೊಟ್ಟರು. ಆವಾಗ ಇವನು ವಂಚಿತನಾದ. ಆ ಕಾರಣದಿಂದ ಇಲ್ಲಿ ಇವನಿಗೆ ಲೋಕಸ್ ಸ್ಟ್ಯಾಂಡಿ ಇದೆ ಅಂತ ಹೇಳಿ ಕೇಸನ್ನು ತಗೊಳ್ತಾರೆ. ತಗೊಂಡು ಆದಮೇಲೆ ಇದು ಒಂದು ಲೋಕಸ್ ಸ್ಟ್ಯಾಂಡಿ ಬಗ್ಗೆ ಆಯಿತು. ಆದರೆ ಇಲ್ಲಿ ಈ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ದಿಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ, ಇದು ವೆದರ್ ಇಟ್ ಈಸ್ ಸ್ಟೇಟ್ ಅಂಡರ್ ಆರ್ಟಿಕಲ್ 12 ಅನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲಿ ಜಸ್ಟಿಸ್ ಮ್ಯಾಥ್ಯೂ ಅವರು ಒಂದು ತತ್ವವನ್ನು ತರ್ತಾರೆ. ಇಟ್ಸ್ ದ ಫಸ್ಟ್ ಟೈಮ್ ಹಿ ಇಂಟ್ರಡ್ಯೂಸ್ ಎ ಪ್ರಿನ್ಸಿಪಲ್. ಯಾವುದು ಸ್ಟೇಟ್ ಅನ್ನೋದಕ್ಕೆ, ಆ್ಯಂಡ್ ದಟ್ ಪ್ರಿನ್ಸಿಪಲ್ ಈಸ್ ದಿಸ್: ಇನ್ಸ್ಟ್ರುಮೆಂಟಾಲಿಟಿ ಆರ್ ಅನ್ ಏಜೆನ್ಸಿ ಆಫ್ ಎ ಗವರ್ಮೆಂಟ್, ದೆನ್ ಇಟ್ ಈಸ್ ಸ್ಟೇಟ್. ನೋಡಿ, ಯಾವುದೇ ಒಂದು ಸಂಸ್ಥೆ ಅದು ಸರ್ಕಾರದ ಒಂದು ಸಲಕರಣೆ ಆಗಿರಬೇಕು ಮತ್ತು ಅದರ ಏಜೆಂಟ್ ಆಗಿ ಕೆಲಸ ಮಾಡ್ತಿರ್ಬೇಕು, ಅವರ ಪರವಾಗಿ ಕೆಲಸ ಮಾಡ್ತಿರ್ಬೇಕು. ಅಂಥ ಒಂದು ಸಂಸ್ಥೆ ಆದರೆ ಅದು ರಾಜ್ಯ ಅಂತ ಹೇಳಲಿಕ್ಕೆ ಸರಿಯಾದ ಅದರ್ ಅಥಾರಿಟಿ ಅಥವಾ ಇತರೆ ಪ್ರಾಧಿಕಾರ ಅಂತ ಹೇಳ್ಬೋದು ಅನ್ನೋದನ್ನು. ಇಲ್ಲಿ ವಾಟ್ ಈಸ್ ಕ್ವಶನ್ ಈಸ್ ಡಿಗ್ರಿ ಆಫ್ ಕಂಟ್ರೋಲ್, ಎಕ್ಸ್ಟ್ರಾರ್ಡಿನರಿ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಎಟ್ಸೆಟ್ರಾ ಆರ್ ಆಲ್ಸೋ ಸೀನ್ ಅಂತ. ಅಂದ್ರೆ ಆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾಗೆ ನಾವು ಎಷ್ಟು ಕಂಟ್ರೋಲ್ ಮಾಡ್ತೀವಿ, ಅದಕ್ಕೆ ಎಷ್ಟು ಫೈನಾನ್ಸ್ ಕೊಡ್ತೀವಿ, ಆಮೇಲೆ ಅದು ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ಎ ಗೌರ್ಮೆಂಟ್ ಅನ್ನೋದನ್ನು ನಾವು ನೋಡ್ತೀವಿ. ಅದು ಅಕಸ್ಮಾತ್ ಸರ್ಕಾರದ ಒಬ್ಬ ಏಜೆಂಟ್ನಂತೆ ಕೆಲಸ ಮಾಡ್ತಿದ್ರೆ ಅದಕ್ಕೆ ನಾವೇನನ್ಬೇಕು, ರಾಜ್ಯ ಅಂತ ಹೇಳಬೇಕು. ವಿ ಶುಡ್ ಕಾಲ್ ಇಟ್ ಆಸ್ ಎ ಸ್ಟೇಟ್ ಅಂತ ಹೇಳಬೇಕು ಅನ್ನೋದನ್ನು ನಾವೇನು ಮಾಡಿದ್ವಿ, ಈ ಒಂದು ವ್ಯವಸ್ಥೆಯಲ್ಲಿ ಈ ಯಾವುದು ಆರ್ ಡಿ ಶೆಟ್ಟಿ ಕೇಸಲ್ಲಿ ನಾವು ಕಾಣ್ತೀವಿ. ನೋಡಿ, ಮೊದಲೇನಾಯಿತು, ಕೆಲವೊಂದು ಪಬ್ಲಿಕ್ ಸೆಕ್ಟರ್ಗಳನ್ನು ನಾವೇನು ಮಾಡಿದ್ವಿ, ಸ್ಟೇಟ್ ಅಂದ್ವಿ. ಅದಕ್ಕಿಂತ ಮೊದಲು ಏನು ಮಾಡಿದ್ವಿ, ನಾವು ಬರೀ ಎಜುಸ್ಡೆಮ್ ಜನರಿಸನ್ನು ತೊಗೊಂಡ್ವಿ. ಎರಡನೇ ಸಂದರ್ಭದಲ್ಲಿ ಏನು ತೊಗೊಂಡ್ವಿ, ಸಂವಿಧಾನ ಅಥವಾ ಕಾನೂನಿನ ಮುಖಾಂತರ ಆಗಿರಬೇಕು, ಅದಕ್ಕೆ ಅಧಿಕಾರ ಇರಬೇಕು ಅಂತ ತೊಗೊಂಡ್ವಿ. ಮೂರನೇ ಪ್ರಕರಣದಲ್ಲಿ ನಾವೇನು ಮಾಡಿದ್ವಿ, ಈ 4ನೇ ಪ್ರಕರಣದಲ್ಲಿ ಅದು ರಾಜ್ಯದ ಒಂದು ಏಜೆನ್ಸಿ ಆಗಿದ್ದರೆ ಸಾಕು, ರಾಷ್ಟ್ರದ ಅಥವಾ ಸರ್ಕಾರದ ಒಂದು ಏಜೆನ್ಸಿ ಆಗಿದ್ದರೆ ಸಾಕು, ಮತ್ತು ಅದು ಸರ್ಕಾರದ ಸಲಕರಣೆ ಅಂತ ಕೆಲಸ ಮಾಡಿದರೆ ಸಾಕು, ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆ ರೀತಿ ಕೆಲಸ ಮಾಡಿದರೆ ಸಾಕು, ಅದನ್ನು ನಾವೇನು ಮಾಡ್ಬೋದು, ರಾಜ್ಯ ಅಂತ ಹೇಳಿ ಡಿಫೈನ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಈ ಕೇಸಲ್ಲಿ ಹೇಳಿದ್ವಿ. ಈ ಎಲ್ಲ ಕೇಸುಗಳನ್ನ ಕ್ರೋಢೀಕರಿಸಿ ಒಂದು ಕೇಸ್ ಬರ್ತದೆ, ಅದು ಬಹಳ ಮುಖ್ಯವಾದಂತಹ ಕೇಸು. ಅಜಯ್ ಹಸಿಯಾ ವರ್ಷದ ಖಾಲಿದ್ ಮುಜೀಬ್ ಅಂತ ಹೇಳ್ತಾರೆ. ಖಾಲಿದ್ ಮುಜೀಬ್ ಈ ಕೇಸ್ ಇದೆಯಲ್ಲ, ಇದು ಬಹಳ ಮುಖ್ಯವಾದ ಕೇಸು. ಈ ಕೇಸ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ ತತ್ವಗಳನ್ನೇ ಬರೀತಾರೆ. ಯಾವುದು ರಾಜ್ಯ ಅಂತ ಹೇಳಬೇಕು ಅನ್ನೋದಕ್ಕೆ 6 ತತ್ವಗಳನ್ನು ಬರೀತಾರೆ. ಈ ಕೇಸನ್ನು ನಾವು ಫಸ್ಟು ಕೇಸಿನ ಹಿನ್ನೆಲೆಯನ್ನು ನೋಡೋಣ. ಬಹಳ ಮುಖ್ಯವಾದಂತಹ ಪ್ರಕರಣ ಇದು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ನೋಡೋಣ. ಇಲ್ಲೇನಾಗಿರುತ್ತೆ ಅಂದರೆ, ಒಂದು ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಶ್ರೀನಗರದಲ್ಲಿ. ಅದು ಏನಾಗಿರುತ್ತೆ, ಸೊಸೈಟಿಯ ಕಾನೂನಿನಲ್ಲಿ ರಿಜಿಸ್ಟರ್ ಆದಂತಹ ಒಂದು ಸಂಸ್ಥೆ. ಸೊಸೈಟಿಯ ಕಾನೂನಿನಲ್ಲಿ ಅಂದರೆ ಕೋಆಪರೇಟಿವ್ ಸೊಸೈಟಿ ಅಂತ ಏನು ಹೇಳ್ತೀವಲ್ಲ ನಾವು, ಆ ರೀತಿ ಸೊಸೈಟಿಯ ಕಾನೂನಿನಲ್ಲಿ ರಿಜಿಸ್ಟರ್ ಆದಂತಹ ಒಂದು ಸಂಸ್ಥೆ ಇಂಜಿನಿಯರಿಂಗ್ ಕಾಲೇಜನ್ನು ನಡೆಸ್ತಾ ಇರ್ತದೆ. ಆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಏನಾಗುತ್ತೆ ಅಂತಂದರೆ, ಈ ಮೆಡಿಕಲ್ ಕಾಲೇಜ್ ಎಂಟ್ರಿ ಅಂತೂ ಅದು ಅಥವಾ ಇಂಜಿನಿಯರಿಂಗ್ ಕಾಲೇಜಿಗೆ ಎಂಟ್ರಿ ಏನಿರುತ್ತೆ, ಎಂಟ್ರಿ ಹೇಗೆ ಮಾಡ್ತಾರೆ ಅಂತಂದರೆ, ಅಲ್ಲಿ ವೈವಾ ಮತ್ತು ರಿಟನ್ ಟೆಸ್ಟ್ ಇರುತ್ತೆ. ರಿಟನ್ ಟೆಸ್ಟ್ಗೆ 50 ಮಾರ್ಕ್ಸು, ವೈವಾಗೆ 50 ಮಾರ್ಕ್ಸ್. ಹೀಗಿದ್ದಾಗ ಏನಾಗುತ್ತೆ, ವೈವಾನಲ್ಲಿ ನೀವು ರಿಟನ್ ಟೆಸ್ಟಲ್ಲಿ 100ಕ್ಕೆ 100 ಮಾರ್ಕ್ಸ್ ತೊಗೊಂಡ್ರು, ವೈವಾನಲ್ಲಿ ಅವ್ರು ನಿಮ್ಗೇನು ಮಾಡ್ಬೋದು, 5-10 ಕೊಟ್ಟು ನಿಮ್ಮ ಮೆರಿಟನ್ನು ಕೆಳಗಿಳಿಸ್ಬೋದು. ಅಂತಹ ಒಂದು ಪ್ರಕರಣ, ಆ ರೀತಿಯಾದಂತಹ ಪ್ರಕರಣ ಆಗಿರುತ್ತೆ. ಇಟ್ ಇಸ್ ಎ ಕೇಸ್ ಆಫ್ ದ್ಯಾಟ್ ಕೈಂಡ್ ವೇರ್ ದಿ ವೈವಾ people who are involved in Viva or selection committee, they can change the fate of a genuine candidate. ಆದ್ದರಿಂದ ಇಲ್ಲಿ ಸೆಲೆಕ್ಟ್ ಆಗದೆ ಇರತಕ್ಕಂಥ ವ್ಯಕ್ತಿ ಏನು ಮಾಡ್ತಾರೆ ಅಂತಂದರೆ, they will go against the state that their fundamental rights are violated. ಮೂಲಭೂತ ಹಕ್ಕು ಹರಣ ಆಗಿದೆ ಅಂಥೇಳಿ ಈ ಪ್ರಕರಣದಲ್ಲಿ ಅವ್ರು ಏನು ಮಾಡ್ಬೋದು, ಕೋರ್ಟಿಗೆ ಹೋಗ್ಬೋದು. ಆ ಹೋದಂಥ ಪ್ರಕರಣವನ್ನು ಕೂಲಂಕುಷ ವಿಚಾರ ಮಾಡಿ, ನಮ್ಗೆ ಅದೆಲ್ಲ ಪ್ರಕರಣದ ಹಿನ್ನೆಲೆ ಮತ್ತು ಅದರ ಫ್ಯಾಕ್ಟ್ಗಳೇನು ನಮಗೆ ಮುಖ್ಯ ಅಲ್ಲ.
ಅಲ್ಲಿ ಈ ಒಂದು ಪ್ರಕರಣದಲ್ಲಿ ಯಾವ ರೀತಿಯಾದಂತಹ ಪದ್ಧತಿಗಳನ್ನು ತತ್ವಗಳನ್ನು ಇನ್ನು ಮುಂದೆ ಅನುಸರಿಸಬೇಕು ರಾಜ್ಯ ಅನ್ಬೇಕಾದ್ರೆ ನಾವು ಏನೇನು ತತ್ವಗಳನ್ನ ಅನುಸರಿಸಬೇಕು ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ಹೇಳಲಾಗಿದೆ. ಈ ಎಲ್ಲ ಪ್ರಕರಣಗಳಲ್ಲಿ ಬಹಳ ಮುಖ್ಯವಾದಂತಹ ಪ್ರಕರಣ ಇದು. ಈ ಪ್ರಕರಣವನ್ನು ನೀವು ಪರೀಕ್ಷೆಯಲ್ಲಿ ಬರೆಯದೇ ಹೋದರೆ ಪ್ರಾಬಬಲಿ ನೀವು ಅನುಚ್ಛೇದ 12ರ ಉತ್ತರವನ್ನು ಬರೆದ್ರೆ ಅದಕ್ಕೆ ಸರಿಯಾದ ಮಾರ್ಕ್ಸ್ ಸಿಗೋದಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅತಿ ಮುಖ್ಯವಾದಂತಹ ಕೇಸ್ ಇದು ಬಹಳಷ್ಟು ಇದರಲ್ಲಿ 6 ತತ್ವಗಳನ್ನು ಹೇಳ್ತಾರೆ, ಅವರು 6 ಪ್ರಕರಣಗಳು ಹೇಳ್ತಾರೆ. ಟು ಡಿಟರ್ಮಿನ್ ವಿಚ್ ಬಾಡಿ ಈಸ್ ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದ ಸ್ಟೇಟ್ ಅಂತಕ್ಕಂಥದ್ದು ಅನ್ನೋದನ್ನು ನಿರ್ಣಯ ಮಾಡಬೇಕಾದ್ರೆ ನೋಡಿ, ಆರ್ ಡಿ ಶೆಟ್ಟಿನಲ್ಲಿ ಏನು ಹೇಳಿದ್ರು, ಇಟ್ ಶುಡ್ ಬಿ ಎನ್ ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದ ಸ್ಟೇಟ್ ಅಂತ ಹೇಳಿದರು. ಆಮೇಲೆ ಈಗೇನು ಹೇಳ್ತಾರೆ, ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದ ಸ್ಟೇಟ್ ಅಂತ ಹೇಳಿ ನೀವು ನಿರ್ಧರಿಸುವುದು ಹೇಗೆ ಅನ್ನೋದನ್ನು ಇದರಲ್ಲಿ ಹೇಳಿದ್ದಾರೆ. ಆದ್ದರಿಂದ ಬಹಳ ಮುಖ್ಯ. ಆರ್ ಡಿ ಶೆಟ್ಟಿ ಮತ್ತು ಇದು 2 ಬಹಳ ಮುಖ್ಯವಾದಂತಹ ಪ್ರಕರಣಗಳು. ಏನಾಗಿರಬೇಕು, ವಾಟ್ ಈಸ್ ದ ಫಸ್ಟ್ ಕಂಡೀಷನ್, ಇಫ್ ದ ಎಂಟೈರ್ ಶೇರ್ ಕ್ಯಾಪಿಟಲ್ ಆಫ್ ದ ಕಾರ್ಪೊರೇಷನ್ ಇಸ್ ಹೆಲ್ಡ್ ಬೈ ದ ಗವರ್ಮೆಂಟ್. ನೋಡಿ, ಒಂದು ಸಂಸ್ಥೆಯ ಶೇರ್ ಕ್ಯಾಪಿಟಲ್, ಅದರ ಶೇರ್ ಕ್ಯಾಪಿಟಲ್ ಏನಿರುತ್ತಲ್ವಾ, ನಿಮ್ಮ ಬಂಡವಾಳ, ಇಡೀ ಬಂಡವಾಳ ಸರ್ಕಾರದ ಬಂಡವಾಳವೇ ಆಗಿದ್ದರೆ ಅದು ಏನು ಮಾಡುತ್ತೋ ಬಿಡುತ್ತೋ, ದೆನ್ ಇಟ್ ಈಸ್ ಎ ಸ್ಟೇಟ್. ದೆನ್ ವೇರ್ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಫ್ ದ ಸ್ಟೇಟ್ ಈಸ್ ಸೋ ಮಚ್ ಟು ಮೀಟ್ ದ ಎಂಟೈರ್ ಎಕ್ಸ್ಪೆಂಡಿಚರ್ ಆಫ್ ದ ಕಾರ್ಪೊರೇಷನ್. ಯಾವುದೇ ಒಂದು ಪ್ರಾಧಿಕಾರದ ಖರ್ಚನ್ನು ವ್ಯಯಿಸುವುದಕ್ಕೆ ಪೂರ್ಣ ಪ್ರಮಾಣದ ಹಣವನ್ನು ಸರ್ಕಾರವೇ ಭರಿಸುತ್ತಿದ್ದರೆ, ಅದು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಅಂತಹ ಒಂದು ಸಂಸ್ಥೆಯನ್ನು ನಾವೇನು ಹೇಳ್ಬೋದು, ಸ್ಟೇಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ವೆದರ್ ಕಾರ್ಪೊರೇಷನ್ ಎಂಜಾಯ್ಸ್ ಮೊನೋಪೊಲಿ ಸ್ಟೇಟಸ್. ನೋಡಿ, ವೆನ್ ದ ಕಾರ್ಪೊರೇಷನ್ ಎಂಜಾಯ್ಸ್ ಮೊನೋಪೊಲಿ ಸ್ಟೇಟಸ್. ಏನು ಮೊನೋಪೊಲಿ ಸ್ಟೇಟಸ್ ಅಂದರೆ, ಪರ್ಟಿಕ್ಯುಲರ್ ವಿಷಯದಲ್ಲಿ, ಪರ್ಟಿಕ್ಯುಲರ್ ಸರ್ವಿಸ್ ಸೇವೆಯಲ್ಲಿ ಅಥವಾ ಪರ್ಟಿಕ್ಯುಲರ್ ಅಧಿಕಾರದಲ್ಲಿ ಅದನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲೇ ಇಲ್ಲ ಅಂತ ಇಟ್ಕೊಳ್ಳಿ, ಕೇವಲ ಅದು ಒಂದೇ ಪ್ರಾಧಿಕಾರ ಆ ಕೆಲಸವನ್ನು ಮಾಡುತ್ತೆ ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿಯೂ ಕೂಡ ನಾವೇನು ಮಾಡ್ಬೋದು, ಅಂತಹ ಒಂದು ಕಾರ್ಪೊರೇಷನನ್ನು ನಾವು ರಾಜ್ಯ ಅಂತೇಳಿ ಹೇಳ್ಬೋದು. 3 ತತ್ವಗಳನ್ನ ನಾವು ಈ ಪೇಜಲ್ಲಿ ನೋಡಿದ್ದೀವಿ. 4ನೇ ತತ್ವ ನೋಡೋದಾದ್ರೆ, ಎಕ್ಸಿಸ್ಟೆನ್ಸ್ ಆಫ್ ಡೀಪ್ ಆ್ಯಂಡ್ ಪರ್ವೇಸಿವ್ ಕಂಟ್ರೋಲ್ ಮೇ ಅಫೋರ್ಡ್ ಅನ್ ಇಂಡಿಕೇಶನ್ ದ್ಯಾಟ್ ಕಾರ್ಪೊರೇಷನ್ ಈಸ್ ಎ ಸ್ಟೇಟ್ ಏಜೆನ್ಸಿ. ನೋಡಿ, ಡೀಪ್ ಆ್ಯಂಡ್ ಪರ್ವೇಸಿವ್ ಕಂಟ್ರೋಲ್ ಅಂತಂದರೆ ಆ ಪರ್ಟಿಕ್ಯುಲರ್ ಸಂಸ್ಥೆಯ ಬೋರ್ಡ್ನಲ್ಲಿ ಸರ್ಕಾರಿ ಅಧಿಕಾರಿಗಳಿರ್ತಾರೆ. ಆಮೇಲೆ ಸರ್ಕಾರದ ಯೋಜನೆಗಳನ್ನು ಜಾರಿ ಮಾಡೋದಕ್ಕೋಸ್ಕರ ನೀವು ಆ ಕಂಪ್ನಿಯನ್ನು ಯೂಸ್ ಮಾಡ್ತಾರೆ. ಅಂದರೆ ಸರ್ಕಾರದ ಪಕ್ಕಾ ಏಜೆಂಟ್ ಇದ್ದಂಗೆ. ನೀವು ಅದು ಫೈನಾನ್ಸ್ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಆ ಒಂದು ಮಂಡಳಿಯಲ್ಲಿ, ಅಂದರೆ ನಾವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಏನು ಹೇಳ್ತೀವಿ, ಆ ಒಂದು ಮಂಡಳಿಯಲ್ಲಿ ಆಡಳಿತ ಮಂಡಳಿ, ಅದಕ್ಕೇನು ಹೇಳ್ಬೋದು ನಾವು, ಆಡಳಿತ ಮಂಡಳಿ ಇವ್ರದೇ ಆಗಿರಬೇಕು. ಸರ್ಕಾರದ ಪ್ರಭಾವದಲ್ಲಿ ಪೂರ್ಣ ಇರಬೇಕು. ಸರ್ಕಾರದ ಪ್ರಭಾವ ಪೂರ್ಣ ಪ್ರಮಾಣದಲ್ಲಿ ಇದ್ದಂತಹ ಸಂಸ್ಥೆಯನ್ನು ಕೂಡ ನಾವೇನು ಮಾಡಬೇಕು, ರಾಜ್ಯ ಅಂತಕ್ಕಂಥದ್ದನ್ನ ಹೇಳಬೇಕಾಗ್ತದೆ. ನೆಕ್ಸ್ಟ್, ಇಫ್ ದ ಫಂಕ್ಷನ್ ಆಫ್ ದ ಕಾರ್ಪೊರೇಷನ್ ಆರ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್. ನೋಡಿ, ಸಾರ್ವಜನಿಕ ಮಹತ್ವದ ಕೆಲಸವನ್ನು ಮಾಡುವ ಯಾವುದೇ ಪ್ರಾಧಿಕಾರವಿರಲಿ ಅದನ್ನು ಕೂಡ ನಾವೇನು ಹೇಳಬೇಕು, ರಾಜ್ಯ ಅಂತ ಹೇಳಿ. ಸಾರ್ವಜನಿಕ ಕೆಲಸವನ್ನು ಮಾಡೋದಾದರೆ, ಪಬ್ಲಿಕ್ ಸೇವೆಯನ್ನು ಮಾಡೋದಾದರೆ ಆವಾಗ ನಾವು ಅದಕ್ಕೆ ರಾಜ್ಯ ಅಂತ ಹೇಳಬೇಕಾಗತ್ತೆ. ಅಂದರೆ ಪಬ್ಲಿಕ್ ಸೇವೆ ಎಲ್ಲರಿಗೂ ಬೇಕಾದಂಥ ಸೇವೆ, ಅದನ್ನು ಅವರು ತಾರತಮ್ಯದಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಅದನ್ನೇನು ಹೇಳ್ಬೋದು, ರಾಜ್ಯ ಅಂತ ಹೇಳಲೇಬೇಕಾದಂತಹ ಒಂದು ಏನು ಪರಿಸ್ಥಿತಿ ಇದೆ. ಸೊ ದ್ಯಾಟ್ ಈಸ್ ಆಲ್ಸೋ ಎ ಸ್ಟೇಟ್. ಆ್ಯಂಡ್ ಫೈನಲಿ, ಇಫ್ ಎ ಡಿಪಾರ್ಟ್ಮೆಂಟ್ ಈಸ್ ಕನ್ವರ್ಟೆಡ್ ಇನ್ ಟು ಎ ಕಾರ್ಪೊರೇಷನ್, ಒಂದು ಸರ್ಕಾರಿ ಸಂಸ್ಥೆ ತನ್ನನ್ನು ತಾನು ಕಾರ್ಪೊರೇಷನ್ ಅಂತೇಳಿ ಬದಲಾಯಿಸಿಕೊಂಡಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ BSNL ವಾಸ್ ಅರ್ಲಿಯರ್ ಕಾಲ್ಡ್ DOT, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ. ಇದು ಸರ್ಕಾರಿ ಸಂಸ್ಥೆಯಾಗಿತ್ತು. ತದನಂತರದಲ್ಲಿ 2000 ಇಸ್ವಿಯಲ್ಲಿ ವಾಜಪೇಯಿ ಅವರ ಗೌರ್ಮೆಂಟಲ್ಲಿ ಇದನ್ನು ಕಾರ್ಪೊರೇಷನ್ ಮಾಡಿದರು. ದಿಸ್ ಈಸ್ ಕನ್ವರ್ಟೆಡ್ ಆಸ್ ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್. ಆದ್ದರಿಂದ ನಾವು ಈ ಸಂಸ್ಥೆಯು ಕೂಡ ಸ್ಟೇಟ್ ಅಧೀನದಲ್ಲಿ ಬರುತ್ತೆ. ದಿಸ್ ಈಸ್ ಆಲ್ಸೋ ಡಿಫೈನ್ಡ್, ದಿಸ್ ಆಲ್ಸೋ ಕಮ್ಸ್ ಅಂಡರ್ ದ ಡೆಫಿನೇಷನ್ ಆಫ್ ಸ್ಟೇಟ್ ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಓಕೆ, ಇಷ್ಟನ್ನು ನಾವು ಈ ಒಂದು ಅನುಚ್ಛೇದ 12 ಎನಲೈಸ್ ಮಾಡುವಾಗ ಬರಿಬೇಕಾದಂಥ ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಮತ್ತೆ ತಿರುಗಿ ರಿವಿಷನ್ ಮಾಡೋದಾದರೆ,
ನೋಡಿ, ಈ 4 ಅಂಶಗಳು, ರಾಜ್ಯ ಅಂದ್ರೇನು, ಈ 4 ಅಂಶಗಳು, ಇದರಲ್ಲಿ ಇಂಟರ್ಪ್ರಿಟೇಷನ್ ಬರುವಂಥದ್ದು ಅದರ್ ಅಥಾರಿಟಿಗೆ ಮಾತ್ರ. ಉಳಿದದ್ದೆಲ್ಲ ಕ್ಲಿಯರ್ ಆಗಿದೆ. 72, 73, 74ನೇ ತಿದ್ದುಪಡಿಯಿಂದ ಇದು ಕೂಡ ಕನ್ಫ್ಯೂಷನ್ ಇಲ್ಲ. ಈ ಕೇಸ್ ಲಾನು ಈಗ ಇರ್ರೆಲಿವೆಂಟ್ ಅಂತ ಹೇಳ್ಬೋದು ನಾವು, ಅಪ್ರಸ್ತುತ ಇದು ಈ ಕೇಸ್ ಲಾ. ಯಾವಾಗ ಈ ನಮ್ಮ ಸಂವಿಧಾನಕ್ಕೆ ಸ್ಥಾನ ಪಂಚಾಯತಿಗೂ ಮತ್ತು ಮುನ್ಸಿಪಾಲ್ಟಿಗೆ ಇರಲಿಲ್ವೋ ಆವಾಗ ಇದು ಮಹತ್ವ ಪಡ್ಕೊಂಡಿತ್ತು. ಯಾಕೆಂದರೆ ಈ ಎಲ್ಲ ಸಂಸ್ಥೆಗಳನ್ನು ನಾವೇನು ಡಿಸ್ಟ್ರಿಕ್ಟ್ ಬೋರ್ಡ್ಸ್ ಅಂತಿದ್ವು ಆವಾಗ, ಅವೆಲ್ಲವನ್ನು ನಾವೇನು ಮಾಡಬೇಕು, ರಾಜ್ಯ ಅಂತ ಹೇಳಿ ಡೆಫೈನ್ ಮಾಡುವಂಥ ಪ್ರಸಂಗ ಬರ್ತಿತ್ತು. ಈ ಪ್ರಕರಣದಲ್ಲಿ ಅವೆಲ್ಲ ಹೇಳಿದ್ದಾರೆ ಅವರು. ಈ ಪ್ರಕರಣವನ್ನು ನೋಡಿಕೊಂಡು ಇವೆಲ್ಲ ಹೇಳಿದ್ದಾರೆ. ಆದರೆ ಅದರ್ ಅಥಾರಿಟೀಸ್ ವಾಸ್ ಅ ಇಶ್ಯೂ ಫಾರ್ ಅಸ್. ಅದಕ್ಕೆ ಏನು ಮಾಡಿದ್ವಿ ನಾವು ಅಂದರೆ, ಅದರ್ ಅಥಾರಿಟಿನ ನಾವು ನೋಡಬೇಕಾದ್ರೆ ನಿಧಾನವಾಗಿ ಮೊದಲು ನ್ಯಾರೋ ಇಂಟರ್ಪ್ರಿಟೇಷನ್ ಮಾಡಿದ್ವಿ. ನ್ಯಾರೋ ಇಂಟರ್ಪ್ರಿಟೇಷನ್ನ ಕೇಸ್ನ ನಾವು ಶಾಂತಾಬಾಯಿ ಕೇಸ್ ತಗೋಬಹುದು. ಅದು ಸರಿಯಲ್ಲ ಅನ್ನೋದನ್ನು ನಾವು ಉಜ್ಜಂಬಾಯಿ ಕೇಸಲ್ಲಿ ಹೇಳ್ಬೋದು. ಇದು ಅಲ್ಲದೆ ಮುಂದುವರೆದಂತಹ ನೆಕ್ಸ್ಟ್ ಕೇಸಲ್ಲಿ ನಾವೇನು ಹೇಳ್ತೀವಿ ಅಂತಂದರೆ, ನೆಕ್ಸ್ಟ್ ಬಂದಂತಹ ಕೇಸು ನಮಗೆ ಥರ್ಡ್ ಕೇಸು ಮೋಹನ್ ಲಾಲ್ ಕೇಸ್, ಸ್ಟೇಟ್ ಆಫ್ ರಾಜಸ್ಥಾನ್ ವರ್ಸಸ್ ಮೋಹನ್ ಲಾಲ್ ಕೇಸ್. ಈ ಕೇಸಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ಯಾವುದು ಸಂವಿಧಾನದ ಕಾನೂನು ಇರ್ತದೋ ಮತ್ತು ಸ್ಟ್ಯಾಚ್ಯೂಟ್ನಿಂದ ಆಗಿರ್ತದೋ, ಅದಕ್ಕೆ ಅಧಿಕಾರಗಳಿರ್ತವೋ ಅಂಥದನ್ನು ನಾವೇನು ಮಾಡಬೇಕು, ಸ್ಟೇಟ್ ಅಂತ ಹೇಳ್ಬೋದು ಅಂತ ಹೇಳಿದ್ವಿ. ಅದಾದ ನಂತರ ಸುಖದೇವ್ ಸಿಂಗ್ ಕೇಸಲ್ಲಿ ಏನು ಹೇಳಿದ್ವಿ ನಾವು, ಎಲ್ಲ ಕಾರ್ಪೊರೇಷನ್ಗಳು ಸ್ಟೇಟ್ ಅಧೀನದಲ್ಲಿ ಬರ್ತವೆ. ಇಂಡಿಯನ್ ಈಗ BPL, HPL, HPCL, ಇಂಡಿಯನು ಇವೆಲ್ಲವನ್ನು ಹೇಳ್ಬೋದು ನಾವು, BSNL, ಈ ರೀತಿಯಾದಂಥ ಕಾರ್ಪೊರೇಷನ್ಗಳು ಇಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಆದರೆ ಒಂದು ತತ್ವವನ್ನು ಪ್ರಾರಂಭ ಮಾಡಿದ್ದು ಜಸ್ಟಿಸ್ ಮ್ಯಾಥ್ಯೂ ಅವರು. ಅದು R.D. ಶೆಟ್ಟಿ ಪ್ರಕರಣದಲ್ಲಿ ಆ ತತ್ವವನ್ನು ಅವರು ಪ್ರಾರಂಭ ಮಾಡಿದ್ರು. ಮತ್ತು ಆ ತತ್ವ ಹೇಗಿರಬೇಕು ಅನ್ನೋದನ್ನು ನಾವು ಏನು ಮಾಡಿದ್ವಿ, ಅಜಯ್ ಹಸಿಯಾ ಕೇಸಲ್ಲಿ ಅದರ ತತ್ವಗಳನ್ನು ನಾವು 6 ತತ್ವಗಳನ್ನು ಹೇಳಿದ್ವಿ ಅಜಯ್ ಹಸಿಯಾ ಕೇಸಲ್ಲಿ. ಈ ಅಜಯ್ ಹಸಿಯಾ ಕೇಸ್ ಇಸ್ ಎ ಸೆಟಲ್ಮೆಂಟ್, ಲೀಗಲಿ ಸೆಟಲ್ಡ್ ಅಂತ ಹೇಳ್ತಾರಲ್ವ. ರಾಜ್ಯ ಅಂದ್ರೆ ಏನು ಅನ್ನೋದನ್ನು ಸೆಟಲ್ ಮಾಡಬೇಕು ಅಂತಂದರೆ ನಾವು ಅಜಯ್ ಹಸಿಯಾ ಕೇಸಲ್ಲಿ ಹೇಳ್ಬೋದು ಅಂತಕ್ಕಂಥ 6 ತತ್ವಗಳನ್ನು. 6 ತತ್ವಗಳಲ್ಲಿ ನೋಡಿ, ಶೇರ್ ಕ್ಯಾಪಿಟಲ್ ಪೂರ್ತಿ ಇದ್ದರೆ, ಅಥವಾ ಸರ್ಕಾರದ ಅಸಿಸ್ಟೆಂಟ್ ಸರ್ಕಾರನೇ ಅದಕ್ಕೆ ಹಣಕಾಸು ಒದಗಿಸ್ತಿದ್ರೆ, ಆಮೇಲೆ ಯಾವುದು ಮೊನೊಪಲಿ ಸೇವೆಯನ್ನು ಕೊಡ್ತದೆ, ಮೊನೊಪಲಿ ಸೇವೆ ಕೊಡುವಂತಹ ಸಂಸ್ಥೆಯಾಗಿದ್ದರೆ, ಅಥವಾ ಅದು ಏನು ಅದರಲ್ಲಿ ಆಡಳಿತದ ಪೂರ್ಣ ಪ್ರಭಾವ ಸರ್ಕಾರದ್ದೇ ಆಗಿದ್ರೆ, ಅದಕ್ಕೇನು ಹೇಳ್ತೀನಿ, ಡೀಪ್ ಆ್ಯಂಡ್ ಪರ್ವೇಸಿವ್ ಸ್ಟೇಟ್ ಕಂಟ್ರೋಲ್, ಸರ್ಕಾರದ ಕಂಟ್ರೋಲ್ ಇದ್ದರೆ, ಅದರ ಬೋರ್ಡ್ ಎಲ್ಲ ಸರ್ಕಾರದ ಅಂಡರ್ ಇದ್ದರೆ, ಅಥವಾ ಇಫ್ ದ ಫಂಕ್ಷನ್ ಆಫ್ ದ ಕಾರ್ಪೊರೇಷನ್ ಈಸ್ ಆಫ್ ಪಬ್ಲಿಕ್ ಇಂಪಾರ್ಟೆನ್ಸ್, ಸಾರ್ವಜನಿಕ ಮಹತ್ವ ಇದ್ದರೆ, ಆ ಒಂದು ಸಂಸ್ಥೆಗೆ ಸಾರ್ವಜನಿಕ ಕೆಲಸವನ್ನು ಅದು ಮಾಡ್ತಿದ್ರೆ, ಅಥವಾ ಅದು ಸರ್ಕಾರಿ ಡಿಪಾರ್ಟ್ಮೆಂಟ್ನಿಂದ ಚೇಂಜ್ ಆಗಿ ಪ್ರಾಧಿಕಾರ ಆಗಿದ್ರೆ, ಈ ಎಲ್ಲ ಸಂದರ್ಭಗಳಲ್ಲಿಯೂ ಅದನ್ನು ನಾವು ರಾಜ್ಯ ಅಂತ ಪರಿಗಣಿಸಬೇಕು ಅಂತಕ್ಕಂಥದ್ದನ್ನು ನಾವು ಅಜಯ್ ಹಸಿಯಾ ಕೇಸಲ್ಲಿ, ಅಜಯ್ ಹಸಿಯಾ ವರ್ಸಸ್ ಖಾಲಿದ್ ಮುಜೀಬ್ ಕೇಸಲ್ಲಿ ನಾವು ಹೇಳಿದ್ದೀವಿ ಅಂತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ. ಆದರೆ ಇತ್ತೀಚಿನ ಒಂದು ಕೇಸನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು 2005 ಕೇಸ್, ಇದು 2005 ಅನಿಸುತ್ತೆ, 2005 ಲೇಟೆಸ್ಟ್ ಕೇಸ್. ಈ ಕೇಸಲ್ಲಿ ಏನಾಯಿತು ಅಂತಂದರೆ, BCCI ಸ್ಟೇಟ್ ಹೌದು ಅಲ್ವೋ ಅಂತಕ್ಕಂಥ ಪ್ರಸಂಗ ಬಂದಾಗ ಸುಪ್ರೀಂ ಕೋರ್ಟ್ ಏನು ಹೇಳ್ತು ಅಂತಂದರೆ, ಅದು BCCI ನಾನು ಸ್ಟೇಟ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ನೀವೇನಿದ್ರು ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಜ್ಯಗಳನ್ನು ನೀವು 226ರಲ್ಲಿ ನೀವು ನಿರ್ಧರಿಸಿಕೊಳ್ಳಿ ಅಂಥೇಳಿ ಸುಪ್ರೀಂ ಕೋರ್ಟ್ ಹೇಳ್ತು. ನೋಡಿ, ಇಲ್ಲಿ ಸ್ಟೇಟ್ ಅಂತ ಹೇಳಿಲ್ಲ. ಇಲ್ಲಿ ಪ್ರಶ್ನೆ ಬರ್ತದೆ, ಜಿ ಟೆಲಿಫಿಲ್ಮ್ಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅಲ್ಲ, ಇದು ತಪ್ಪಾಗಿದೆ, BCCI. ಇಟ್ ಈಸ್ BCCI, ಇಟ್ ಈಸ್ ನಾಟ್ ಯೂನಿಯನ್ ಆಫ್ ಇಂಡಿಯಾ, BCCI. ಜಿ ಟೆಲಿಫಿಲ್ಮ್ಸ್ ವರ್ಸಸ್ BCCI ಅಂದರೆ ಏನು ಅಂದರೆ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋ ವಿಷಯದಲ್ಲಿ ಸಮಸ್ಯೆ ಆಯಿತು. BCCI ಅಡ್ವರ್ಟೈಸ್ಮೆಂಟ್ ಕೊಡುವಂತಹ ವಿಷಯದಲ್ಲಿ ಸಮಸ್ಯೆ ಬಂದಾಗ ಜಿ ಟೆಲಿಫಿಲ್ಮ್ಸ್ ಕೇಸ್ ಹಾಕ್ತು. ಆ ಕೇಸ್ ಹಾಕಿದಾಗ ಅಲ್ಲಿ ಇದು ಸ್ಟೇಟ್ ಅಂತಕ್ಕಂಥದ್ದು ಪ್ರಶ್ನೆ ಬಂತು. ಸುಪ್ರೀಂ ಕೋರ್ಟಿಗೆ ನೇರವಾಗಿ ಹೋದಾಗ ಹೇಳ್ತು, ಇಲ್ಲ ನಾನು BCCIನ ಸ್ಟೇಟ್ ಅಂತ ಒಪ್ಕೊಳ್ಳೋದಿಲ್ಲ, ಇದೇನು ಯಾವುದೋ ಸಾರ್ವಜನಿಕವಾದ ಕೆಲಸವನ್ನು ಮಾಡ್ತಾ ಇಲ್ಲ. ಆದ್ದರಿಂದ ನೀವೇನು ಮಾಡ್ಬೋದು, ಇಟ್ ಈಸ್ ಎ ಡಿಸ್ಪ್ಯೂಟ್, ಡೆಫಿನೆಟ್ಲಿ ಇಟ್ ಈಸ್ ಎ ಡಿಸ್ಪ್ಯೂಟ್, ಬಟ್ ಇಟ್ ಈಸ್ ಎ ಡಿಸ್ಪ್ಯೂಟ್ ವಿಚ್ ಕ್ಯಾನ್ ಬಿ ಸೆಟಲ್ಡ್ ಅಂಡರ್ 226. ಇಲ್ಲಿ ನೆನ್ಪಿಟ್ಕೊಳ್ಳಿ, ಆರ್ಟಿಕಲ್ 32 ಇಲ್ಲಿ ನಾವೇನು ಮಾಡ್ಬೋದು ಅಂದರೆ, ಫಂಡಮೆಂಟಲ್ ರೈಟ್ಗೆ ನಾವು ರಿಟ್ ಹಾಕ್ಬೋದು, ಫಂಡಮೆಂಟಲ್ ರೈಟ್ಗೆ ರಿಟ್ ಹಾಕ್ಬೋದು. ಆರ್ಟಿಕಲ್ 226 ಅಲ್ಲಿ ಫಂಡಮೆಂಟಲ್ ರೈಟ್ಗೂ ರಿಟ್ ಹಾಕ್ಬೋದು, ಫಂಡಮೆಂಟಲ್ ರೈಟ್ ಅಂದ್ರೆ ಮೂಲಭೂತ ಹಕ್ಕು ಹರಣ ಆದಾಗೂ ರಿಟ್ ಹಾಕ್ಬೋದು, ಪ್ಲಸ್ ಅದರ್ ರೈಟ್ಸ್, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತೀವಿ ನಾವು, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇವುಗಳ ಹರಣ ಆದಾಗೂ ನೀವೇನು ಮಾಡ್ಬೋದು, 226 ಅಲ್ಲಿ ಕೇಸ್ ಹಾಕ್ಬೋದು. ಅಂದರೆ ಹೈಕೋರ್ಟ್ಗೆ ಹೆಚ್ಚಿನ ಪವರ್ ಇದೆ. ಹೈಕೋರ್ಟ್ ಏನು ಮಾಡ್ಬೋದು, ಎಲ್ಲ ತೆರನಾದ ಕೇಸ್ಗಳನ್ನ 226ರಲ್ಲಿ ನೋಡುತ್ತೆ. ಆದರೆ ಸುಪ್ರೀಂ ಕೋರ್ಟು ಕೇವಲ ಫಂಡಮೆಂಟಲ್ ರೈಟ್ಗಳನ್ನು ಮಾತ್ರ ನೋಡುತ್ತೆ. 32ನಲ್ಲಿ ಕೇವಲ 32ನಲ್ಲಿ ಅದು ಫಂಡಮೆಂಟಲ್ ರೈಟ್ಗಳನ್ನು ಮಾತ್ರ ನೋಡುತ್ತೆ. ಅಂದರೆ ರಿಟ್ಗಳನ್ನ ಇಶ್ಯೂ ಮಾಡುತ್ತೆ ಮೂಲಭೂತ ಹಕ್ಕುಗಳ ಹರಣ ಆದಾಗ ಮಾತ್ರ.
ಆದರೆ ಹೈಕೋರ್ಟ್ ಹಾಗಲ್ಲ. ಹೈಕೋರ್ಟು ಮೂಲಭೂತ ಹಕ್ಕುಗಳ ಹರಣ ಆದಾಗೂ ರಿಟ್ ಇಶ್ಯೂ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, ಅದನ್ನು ಇದು ಮಾಡುತ್ತೆ, ಎರಡೂ ಮಾಡುತ್ತೆ. ಅದರ ಜೊತೆಗೆ ಸಂವಿಧಾನಾತ್ಮಕ ಇತರ ಹಕ್ಕುಗಳ ಚ್ಯುತಿ ಬಂದಾಗ, ಆದ್ದರಿಂದ ಜಿ ಟೆಲಿಫಿಲ್ಮ್ಸ್ ಏನು ಹೇಳ್ತು, ಪರವಾಗಿಲ್ಲ ನೀವು 226 ಫೈಟ್ ಮಾಡಿ ಅನ್ನುವಂಥದ್ದನ್ನು ಹೇಳ್ತು. ಇದು ಈ ಆರ್ಟಿಕಲ್ 12 ಬಗ್ಗೆ ಇರತಕ್ಕಂತಹ ವಿವರಣೆ. ಮತ್ತು ಈ ವಿವರಣೆಯನ್ನು ನೀವು ನಾನೇನು ಹೇಳಿದ 6 ಕೇಸ್ಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಒಟ್ಟು ನಾನು ನಿಮಗೆ 6 ಕೇಸ್ಗಳನ್ನ ಕೊಟ್ಟಿದ್ದೀನಿ. 6 ಕೇಸ್ಗಳಲ್ಲಿ ಅತಿ ಮುಖ್ಯವಾದಂತಹ 2 ಕೇಸು, ಒಂದು ಆರ್ ಡಿ ಶೆಟ್ಟಿ ಮತ್ತು ಇನ್ನೊಂದು ಅಜಯ್ ಹೇಸಿಯಾ ಕೇಸ್ಗಳು. ಇಲ್ಲಿ ಒಂದು ತತ್ವವನ್ನು ನಾವು ತೊಗೊಂಡು ಬರ್ತೀವಿ, ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದ ಸ್ಟೇಟ್ ಅಂತ ಹೇಳ್ತೀವಿ. ಮತ್ತು ಆ ಇನ್ಸ್ಟ್ರುಮೆಂಟಾಲಿಟಿ ಆರ್ ಏಜೆನ್ಸಿ ಆಫ್ ದ ಸ್ಟೇಟ್ ಹೇಗಿರಬೇಕು, ಯಾವುದಕ್ಕೆ ಅನ್ಬೇಕು ಅನ್ನೋದನ್ನು ಇದರಲ್ಲಿ ಹೇಳ್ತೀವಿ. ಅಂಥವುಗಳು ಮಾತ್ರ ಈ ರಾಜ್ಯದ ವ್ಯಾಖ್ಯಾನದಲ್ಲಿ ಬರ್ತಕ್ಕಂಥವು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಪ್ರಾರಂಭದಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ರಾಜ್ಯ ಅಂದರೆ ಇಲ್ಲಪ್ಪ ಗೌರ್ಮೆಂಟೇ ಇರಬೇಕು ಅಂದರೆ ರಾಜ್ಯ, ಮುನ್ಸಿಪಾಲ್ಟಿ, ಅಪ್ ಟು ಮುನ್ಸಿಪಾಲ್ಟಿ ದೇರ್ ವಾಸ್ ನೋ ಕನ್ಫ್ಯೂಷನ್. ಅದರ್ ಅಥಾರಿಟಿ ವಿಷಯದಲ್ಲಿ ಎಜುಸ್ಡಿಯಮ್ ಜನರಿಸ್ ಕಾನ್ಸೆಪ್ಟನ್ನು ಯೂಸ್ ಮಾಡಿದಂಥವ್ರು ಬರ್ತಾ ಆ ಒಂದು ವ್ಯವಸ್ಥೆಯನ್ನು ವಿಸ್ತರಿಸ್ತಾ ಬಂದರು. ಯಾವ ಪ್ರಾಧಿಕಾರಗಳು ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇತ್ತೀಚಿನ ನಾನು ಕೊನೆಯ ಒಂದು ನಿರ್ಧಾರವನ್ನು ನಿಮ್ಗೆ ಹೇಳಿದೆ. ಜಿ ಟೆಲಿಫಿಲ್ಮ್ಸ್ ಸಂಬಂಧಪಟ್ಟಂತಹ ಒಂದು ಕೇಸನ್ನು ನಿಮ್ಗೆ ನಾನು ಹೇಳಿದ್ದೀನಿ. ಅಲ್ಲಿ ಏನಾಗುತ್ತೆ, ಜಿ ಟೆಲಿಫಿಲ್ಮ್ಸ್ ಕೇಸಲ್ಲಿ ನಾನು ನಿಮ್ಗೆ ಹೇಳಿದ್ದಿಷ್ಟೇ. ಜಿ ಟೆಲಿಫಿಲ್ಮ್ಸ್ ಕೇಸಲ್ಲಿ ಎಸ್, ಇದು ಸ್ಟೇಟ್ ಅಲ್ಲ ಅಂತಕ್ಕಂಥದ್ದು. ಈಗ ಇಷ್ಟೆಲ್ಲ ಹೇಳಿದೆ, ಒಂದು ಪ್ರಶ್ನೆ ಬರ್ತದೆ ಬಹಳ ಮುಖ್ಯವಾಗಿ, ಎಲ್ಲಾನು ನಾವು ರಾಜ್ಯ ಅಂದ್ವಿ, ವಾಟ್ ಅಬೌಟ್ ಜುಡಿಷಿಯರಿ? ವಾಟ್ ಅಬೌಟ್ ಜುಡಿಷಿಯರಿ? ವೆದರ್ ಜುಡಿಷಿಯರಿ ಇಸ್ ಎ ಸ್ಟೇಟ್? ನೋಡಿ, ನೆನ್ಪಿಟ್ಕೊಳ್ಳಿ, ಈ ಏನು ನಮ್ಮ ಸಂವಿಧಾನದ ಪ್ರಾವಧಾನಗಳನ್ನು ಹೇಳಿದಿವಲ್ವ, ನಾವು ಎಲ್ಲಿಯೂ ಜುಡಿಷಿಯರಿ ಹೇಳಿಲ್ಲ. ದೇರ್ ಫೋರ್ ಜುಡಿಷಿಯರಿ ಈಸ್ ನಾಟ್ ಇನ್ಕ್ಲೂಡೆಡ್. ಜುಡಿಷಿಯರಿ ಈಸ್ ಕಾನ್ಸ್ಪಿಕ್ಯೂಯಸ್ಲಿ ನಾಟ್ ಇನ್ಕ್ಲೂಡೆಡ್. ಉದ್ದೇಶಪೂರ್ವಕವಾಗಿ ನಾವು ಜುಡಿಷಿಯರಿಯನ್ನು ಅಥವಾ ನ್ಯಾಯಾಂಗವನ್ನು ರಾಜ್ಯದ ಪರಿವ್ಯಾಪ್ತಿಯಲ್ಲಿ ಇಟ್ಟಿಲ್ಲ. ರಾಜ್ಯದ ಪರಿವ್ಯಾಪ್ತಿಯಲ್ಲಿ ಇಟ್ಟಿಲ್ಲ. ಯಾವ ವಿಷಯಕ್ಕೆ ಇಟ್ಟಿಲ್ಲ ಅನ್ನೋದನ್ನು ನೋಡೋಣ. ಯಾವ ವಿಷಯಕ್ಕೆ ಇಟ್ಟಿಲ್ಲ ಅನ್ನೋದು ನೋಡೋದಾದರೆ, ಆಸ್ ಎ ಜುಡಿಷಿಯರಿ, ನೋ, ಆನ್ಸರ್ ಈಸ್ ನೋ. ಆಸ್ ಎ ಜುಡಿಷಿಯರಿ, ದ ಜುಡಿಷಿಯರಿ ಈಸ್ ನಾಟ್ ಎ ಸ್ಟೇಟ್, ಬಟ್ ಆಸ್ ಎ ಅಡ್ಮಿನಿಸ್ಟ್ರೇಟರ್ ಇಟ್ ಈಸ್ ಎ ಸ್ಟೇಟ್. ಆಸ್ ಎ ಅಡ್ಮಿನಿಸ್ಟ್ರೇಟರ್ ಇಟ್ ಈಸ್ ಎ ಸ್ಟೇಟ್. ಏನು ಹಿಂಗಂದರೆ, ಯಾವುದೇ ಒಂದು ವಿಷಯದಲ್ಲಿ ಒಂದು ತೀರ್ಪನ್ನು ಯಾವುದೇ ಕೋರ್ಟು ಅಥವಾ ಉಚ್ಚ ನ್ಯಾಯಾಲಯ, ಜಿಲ್ಲಾ ನ್ಯಾಯಾಲಯ ಕೊಟ್ಟಾಗ ಅದು ನಮಗೆ ಇಷ್ಟ ಆಗಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ನಮ್ಮ ಫೀಲಿಂಗ್ ಏನಿದೆ, ಮೂಲಭೂತ ಹಕ್ಕಿನ ಹರಣ ಆಗಿದೆ ಅಂತ ಇಟ್ಕೊಳ್ಳಿ. ಆ ಜಡ್ಜ್ಮೆಂಟಿನ ಮೇಲೆ ಜಡ್ಜ್ಮೆಂಟನ್ನು ಪ್ರಶ್ನೆ ಮಾಡಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿ 32ನಲ್ಲಿ ಆಗಲಿ, ಹೈಕೋರ್ಟ್ಗೆ ಹೋಗಿ 226ನಲ್ಲಿ ಆಗಲಿ ಕೇಸ್ ಹಾಕೋಕ್ಕಾಗಲ್ಲ ಅನ್ನೋದನ್ನು ಈ ಕೇಸ್ನಲ್ಲಿ ಹೇಳಾಗಿದೆ. ರೂಪಾ ಅಶೋಕ್ ಹುರ್ರಾ ವರ್ಸಸ್ ಅಶೋಕ್ ಹುರ್ರಾ ಅಂತಕ್ಕಂಥ ಪ್ರಕರಣದಲ್ಲಿ ಹೇಳಲಾಗಿದೆ. ನೋ ಆರ್ಡರ್ ಆಫ್ ದ ಕೋರ್ಟ್ ಕ್ಯಾನ್ ಬಿ ಚಾಲೆಂಜ್ಡ್ ಅಂಡರ್ ಆರ್ಟಿಕಲ್ 32. ಯಾವುದೇ ಒಂದು ಕೋರ್ಟಿನ ಆಜ್ಞೆಯನ್ನು ನಾವು ಅನುಚ್ಛೇದ 32ರಲ್ಲಿ ಪ್ರಶ್ನಿಸಲು ಆಗೋದಿಲ್ಲ. ಅನುಚ್ಛೇದ 32ರಲ್ಲಿ ಪ್ರಶ್ನಿಸಲು ಆಗಬೇಕು ಅಂತಂದರೆ ಏನಾಗಬೇಕದು, ಆರ್ಟಿಕಲ್ 12ನ ಕ್ಲಾಸಲ್ಲಿ ಬರಬೇಕು. ಆರ್ಟಿಕಲ್ 12 ಅಂದರೆ ಸ್ಟೇಟ್ ಕ್ಲಾಸಲ್ಲಿ ಬರಬೇಕು. ಸ್ಟೇಟ್ ಅಂತ ಆದ್ರೆ ಮಾತ್ರ ನಾವಲ್ಲಿ ಕೇಸ್ ಹಾಕ್ಬೋದು. ಆದ್ದರಿಂದ ಇಲ್ಲಿ ಸುಪ್ರೀಂ ಕೋರ್ಟು ನ್ಯಾಯಿಕ ಪ್ರಕ್ರಿಯೆಯನ್ನು ಮಾಡುವ ಒಂದು ಪ್ರಾವಧಾನವನ್ನು ನಾವು ಅನುಚ್ಛೇದ 12ರ ಅಡಿಯಲ್ಲಿ ತರೋಕ್ಕಾಗಲ್ಲ. ಆದರೆ ಇದೇ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಮಾಡ್ತದೆ ಸುಪ್ರೀಂ ಕೋರ್ಟ್. ಫಾರ್ ಎಕ್ಸಾಂಪಲ್, ಹೈಕೋರ್ಟ್ ಟೇಕ್ಸ್ ಸೂಪರ್ವಿಷನ್ ಆಫ್ ಆಲ್ ದ ಸಬಾರ್ಡಿನೇಟ್ ಕೋರ್ಟ್ಸ್. ಲೋಯರ್ ಕೋರ್ಟ್ಸ್ನ ಎಲ್ಲ ಅಡ್ಮಿನಿಸ್ಟ್ರೇಷನ್ ಅದೇ ಮಾಡ್ತದೆ. ಅಲ್ಲೇನಾದ್ರು ಟ್ರಾನ್ಸ್ಫರ್ ಪೋಸ್ಟಿಂಗ್ ವಿಷಯದಲ್ಲಿ ನೀವು ಕೇಸು ಏನೋ ಅದಕ್ಕೆ ಪ್ರಮೋಷನ್ ವಿಷಯದಲ್ಲಿ ಏನಾದರೂ ಬಂದರೆ, ದಟ್ ಈಸ್ ಆಲ್ಸೋ ಎ ಸ್ಟೇಟ್. ಎ ಜುಡಿಷಿಯರಿ ಈಸ್ ಸ್ಟೇಟ್ ಇನ್ ಇಟ್ಸ್ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ಸ್, ಬಟ್ ದ ಜುಡಿಷಿಯರಿ ಈಸ್ ನಾಟ್ ಸ್ಟೇಟ್ ಇನ್ ಇಟ್ಸ್ ಜುಡಿಷಿಯಲ್ ಆ್ಯಕ್ಷನ್ಸ್. ನ್ಯಾಯಿಕ ಪ್ರಕ್ರಿಯೆಗಳಲ್ಲಿ ಅದನ್ನು ರಾಜ್ಯ ಅಂತ ನಾವು ಪರಿಗಣಿಸೋದಿಲ್ಲ. ನ್ಯಾಯಿಕವಲ್ಲದ ಅಂದರೆ ಆಡಳಿತಾತ್ಮಕ ಪ್ರಕ್ರಿಯೆಯಲ್ಲಿ ನಾವು ಜುಡಿಷಿಯರಿಯನ್ನು ಕೂಡ ಸ್ಟೇಟ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೋದು. ಮತ್ತು ಈ ಒಂದು ಇದನ್ನು ಬಿಟ್ಬಿಡಿ, ಈ ಒಂದು ಲೋಕಲ್ ಅಥಾರಿಟಿ ಅಂದರೆ ಏನು ಅನ್ನೋದನ್ನು ನಾವು ಜನರಲ್ ಕ್ಲಾಸಸ್ ಆ್ಯಕ್ಟಲ್ಲಿನೂ ಡಿಫೈನ್ ಮಾಡಿದ್ದೀವಿ. ಲೋಕಲ್ ಅಥಾರಿಟಿ ಮೀನ್ಸ್ ಎ ಮುನ್ಸಿಪಲ್ ಕಮಿಟಿ, ಡಿಸ್ಟ್ರಿಕ್ಟ್ ಬೋರ್ಡ್, ಬಾಡಿ ಆಫ್ ಕಮಿಷನರ್ or other authority legally entitled to be entrusted by the government within the control or management
ಆಫ್ ಮುನ್ಸಿಪಲ್ ಆರ್ ಲೋಕಲ್ ಫಂಡ್ ಅಂತ ಹೇಳ್ತೀವಿ. ಇದು ಕೂಡ ಇವಾಗ ಇರ್ರಿಲಿವೆಂಟ್. ಐ ಡೋಂಟ್ ಥಿಂಕ್ ದಿಸ್ ಇಸ್ ನಾಟ್ ರಿಕ್ವೈರ್ಡ್ ಫಾರ್ ಅಸ್ ನಾವು. ಯಾಕೆಂದರೆ 74ನೇ ಸಂವಿಧಾನ ತಿದ್ದುಪಡಿಯಲ್ಲಿ ನಾವು ಅದು ಸಂವಿಧಾನಾತ್ಮಕ ಬಾಡಿಗಳೇ ಆಗಿರೋದ್ರಿಂದ ನಾವು ಇದನ್ನೇನು ಇಂಟರ್ಪ್ರಿಟ್ ಮಾಡುವಂತಹ, ಅನಲೈಸ್ ಮಾಡುವಂಥ ಅವಶ್ಯಕತೆ ಇವತ್ತಿನ ಕಾಲದಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ನಿಮಗೆ ಮತ್ತೊಂದು ಸಲ ಸಮರೈಸ್ ಮಾಡ್ತೀನಿ. ಏನು ಅಂತಂದರೆ, ಈ ರಾಜ್ಯ ಅಂತಕ್ಕಂಥ ವಿಷಯ ಏನಿದೆ ಇದು ಕೇಂದ್ರ ಸರ್ಕಾರ ಮತ್ತು ಸಂಸತ್ತು, ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ವಿಧಾನಮಂಡಲಗಳು, ಮೂರನೆಯದಾಗಿ ಸ್ಥಾನೀಯ ಪ್ರಾಧಿಕಾರಗಳು, ಮುನ್ಸಿಪಾಲ್ಟಿ ಇರಲಿ, ಪಂಚಾಯತ್ ಇರಲಿ, ಇವೆಲ್ಲ ವ್ಯವಸ್ಥೆಗಳು ಇವು ರಾಜ್ಯದ ಅಡಿಯಲ್ಲಿ ಬರ್ತವೆ. ಆಂಬಿಗ್ಯೂಟಿ ಇಲ್ಲ, ಸಂಶಯ ಇಲ್ಲ, ದ್ವಂದ್ವ ಇಲ್ಲ. ಅದರ್ ಅಥಾರಿಟಿ ವಿಷಯದಲ್ಲಿ ನಾವು ಅಜಯ್ ಹಿಸ್ಸಾ ಕೇಸ್ನಲ್ಲಿ ಏನು ನಿರ್ಧಾರ ಮಾಡಿದಂಥ 6 ತತ್ವಗಳ ಅಡಿಯಲ್ಲಿ ಅವು ಬಂದರೆ ಅದು ರಾಜ್ಯ ಅಂತಕ್ಕಂಥದ್ದು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾನು ಮುಗಿಸ್ತೇನೆ. ಇದು ನಮ್ಮ ಸಂವಿಧಾನದ ಅಥವಾ ನಮ್ಮ ಏನು ಪಠ್ಯಕ್ರಮದ ಯೂನಿಟ್ 2ರ ಮೊದಲನೆಯ ಪಾಠ ಆಗಿದೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.